ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಇನ್ಇಕ್ವಾಲಿಟಿಯ ಥರ್ಡ್ ಕ್ಲಾಸ್ ಆಗಿರುತ್ತೆ. ಆಲ್ರೆಡಿ 2 ಕ್ಲಾಸ್ ಕಂಪ್ಲೀಟ್ ಆಗಿದೆ. ಆ ಕ್ಲಾಸ್ಗಳು ನೋಡಿರಲಿಲ್ಲ ಅಂತಂದರೆ ನೋಡ್ಕೊಂಬನ್ರಿ ಮೊದಲು. ಅದಾದ ನಂತರನೇ ಈ ಕ್ಲಾಸ್ ನೋಡ್ಕೊಡ್ರಿ. ಆ 2 ಕ್ಲಾಸಲ್ಲಿ ನಾವು ಏನೇನು ಕಂಪ್ಲೀಟ್ ಮಾಡಿದ್ದೀವಿ, ಒಟ್ಟು ಇನ್ಇಕ್ವಾಲಿಟಿಯಲ್ಲಿ ಎಷ್ಟು ಬರ್ತವೆ ಚಾಪ್ಟರ್ಸ್ಗಳು 4 ಇದ್ದಾವೆ. ಇನ್ಇಕ್ವಾಲಿಟಿಯಲ್ಲಿ 4 ಸಬ್ ಟಾಪಿಕ್ಸ್ ಇದ್ದಾವೆ. 4 ಸಬ್ ಟಾಪಿಕ್ಸ್ಗಳಲ್ಲಿ ನಾವು ಯಾವ್ಯಾವ ಕಂಪ್ಲೀಟ್ ಮಾಡಿದ್ದೀವಿ ಅಂತಂದರೆ, ಒಂದು ಸೆಕೆಂಡ್, 4 ಸಬ್ ಟಾಪಿಕ್ಸ್ಗಳಲ್ಲಿ ನಾವು ಒಂದು ಡೈರೆಕ್ಟ್ ಇನ್ಇಕ್ವಾಲಿಟಿ ನೋಡಿದ್ವಿ. ಸೆಕೆಂಡ್ ಒನ್ ರಿವರ್ಸ್ ಇನ್ಇಕ್ವಾಲಿಟಿ. ಆಮೇಲೆ ಥರ್ಡ್ ಒನ್ ನಾವು ಯಾವ್ದು ನೋಡಿದೀವಿ ಅಂತಂದ್ರೆ ಡೈರೆಕ್ಟ್ ಇನ್ಇಕ್ವಾಲಿಟಿ, ರಿವರ್ಸ್ ಇನ್ಇಕ್ವಾಲಿಟಿ, ಆಮೇಲೆ ಫಿಲ್ಲರ್ ಬೇಸ್ಡ್ ಇನ್ಇಕ್ವಾಲಿಟಿ. ಈ 3 ಟಾಪಿಕ್ಗಳನ್ನು ಕಂಪ್ಲೀಟ್ ಮಾಡಿದ್ವಿ. ಇನ್ನು ಉಳಿದಿರೋ 4ನೇದು ಯಾವುದು, ಕೋಡೆಡ್ ಇನ್ಇಕ್ವಾಲಿಟಿ ಐತೆ. ಇದೊಂದು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ. ಅದಾದ ನಂತರ ಈ 3 ಟಾಪಿಕ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾಳೆ ಕ್ಲಾಸಲ್ಲಿ ಒಂದು 30+ ಕ್ವಶನ್ಸ್ಗಳು ನಾಳೆ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ನಾಳೆ ಕ್ಲಾಸಲ್ಲಿ ಒಂದು 30ಕ್ಕಿಂತ ಜಾಸ್ತಿ ಕ್ವಶನ್ಸ್ಗಳು ನಾಳೆ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ, 3ರ ಮೇಲೆ ಸಂಬಂಧಪಟ್ಟಂಥದ್ದು. ಇವಾಗ ಜಸ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗಬೇಕು. ಆಮೇಲೆ ಇದರ ಕೋಡೆಡ್ ಇನ್ಇಕ್ವಾಲಿಟಿಯ ಸ್ವಲ್ಪ ಇಂಟ್ರೊಡಕ್ಷನ್ ಮಾತ್ರ ಈ ಕ್ಲಾಸಲ್ಲಿ ಇರ್ತದೆ. ಸ್ವಲ್ಪ ಅಂತಂದ್ರೂ ಎಲ್ಲ ಥರದ ಕ್ವಶನ್ಸ್ಗಳು ಇವತ್ತಿನ ಕ್ಲಾಸಲ್ಲಿ ನೋಡ್ತೀರಾ. ಅದಾದ ನಂತರ ನಾಳೆ ಕ್ಲಾಸಲ್ಲಿ ರಿವರ್ಸ್ ಇನ್ಇಕ್ವಾಲಿಟಿ ಮೇಲಿನ ಕೆಲವೊಂದು ಕ್ವಶನ್ಸ್ಗಳು, ಫಿಲ್ಲರ್ ಬೇಸ್ಡ್ ಇನ್ಇಕ್ವಾಲಿಟಿ ಕೆಲವೊಂದು ಕ್ವಶನ್ಸ್ಗಳು, ಕೋಡೆಡ್ ಇನ್ಇಕ್ವಾಲಿಟಿ ಮೇಲೆ ಕೆಲವೊಂದು ಕ್ವಶನ್ಸ್ಗಳು, ಆಮೇಲೆ ಡೆಫಿನೆಟ್ಲಿ ಫಾಲ್ಸ್ ಮೇಲಿನ ಕೆಲವೊಂದು ಕ್ವಶನ್ಸ್ಗಳು ನಾಳೆ ಕ್ಲಾಸಲ್ಲಿ ಇರ್ತವೆ. ಡೆಫಿನೆಟ್ಲಿ ಟ್ರೂ ಅದ್ರದ್ದು ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ನಾನು ಡೀಟೇಲಾಗಿ ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಡೆಫಿನೆಟ್ಲಿ ಟ್ರೂ ಮತ್ತು ಡೆಫಿನೆಟ್ಲಿ ಫಾಲ್ಸ್ಗಳು ಇವೆರಡು ನಾಳೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಅದರಲ್ಲಿ ಇಂಪಾರ್ಟೆಂಟ್ ಇರೋದು ಡೆಫಿನೆಟ್ಲಿ ಫಾಲ್ಸ್, ಅದನ್ನು ನಾಳೆ ಡಿಸ್ಕಸ್ ಮಾಡೋಣ. ಇವತ್ತಿನ ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ. ಆಮೇಲೆ ಇದಕ್ಕಿಂತ ಮೊದಲು ನಾವು ಆಲ್ರೆಡಿ ಇದು 4th ವೀಕ್ ಕಂಪ್ಲೀಟ್ ಆಗಿ 5th ವೀಕ್ ಅನ್ಸುತ್ತೆ. ಇವಾಗ ನಾವು ಇದು ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡಿ ಆಲ್ರೆಡಿ ನಾವು ಕ್ವಾಂಟಲ್ಲಿ ನಂಬರ್ ಸಿಸ್ಟಮ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಆಮೇಲೆ ಅದಾದ ನಂತರ ನಂಬರ್ ಸಿರೀಸ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಇದು 4 ಕ್ವಾಂಟ್ ಸೆಕ್ಷನ್ ಮುಗೀತು. ರೀಸನಿಂಗಲ್ಲಿ ಆಲ್ಫಾ ನ್ಯೂಮರಿಕ್ ಸಿರೀಸ್ ಮುಗಿದಿದೆ, ಸಿಲಾಲಿಸಮ್ ಮುಗಿದಿದೆ. ಇವಾಗ ಇನ್ನೆರಡು ಕ್ಲಾಸ್ ಆದರೆ ಇನ್ಇಕ್ವಾಲಿಟಿ ಕೂಡ ಮುಗಿತೈತೆ. ಅವೆಲ್ಲ ವಿಡಿಯೋಗಳು ಪ್ಲೇಲಿಸ್ಟಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ, ಅಲ್ಲಿಂದ ಹೋಗಿ ಆ ವಿಡಿಯೋಗಳನ್ನು ನೀವು ನೋಡ್ಕೋಬೋದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಕ್ಲಾಸ್ ಏನೈತೆ, ಕೋಡೆಡ್ ಇನ್ಇಕ್ವಾಲಿಟಿ. ಒಂದು ಸೆಕೆಂಡ್. ಕೋಡೆಡ್ ಇನ್ಇಕ್ವಾಲಿಟಿ ಅಂತಂದ್ರೆ ಏನು? ಇವಾಗ ಯೂನಿವರ್ಸಲ್ ಸಿಂಬಲ್ಸ್ಗಳು ಯಾವ್ಯಾವಿದ್ದು, ಒಂದು ಗ್ರೇಟರ್, ಒಂದು ಲೆಸ್ಸರ್, ಒಂದು ಈಕ್ವಲ್. ಇವು 3 ಯೂನಿವರ್ಸಲ್ ಸಿಂಬಲ್ಸ್ಗಳಾಗಿದ್ವು. ಇದಾದ ನಂತರ ಇದರಿಂದ ಡಿರೈವ್ ಮಾಡಿರೋ ಸಿಂಬಲ್ಸ್ ಯಾವುದು, ಗ್ರೇಟರ್ ಆರ್ ಈಕ್ವಲ್, ಲೆಸರ್ ಆರ್ ಈಕ್ವಲ್. ಇವೆರಡು ಸಿಂಬಲ್ಸ್ಗಳು ಸಬ್ ಸಿಂಬಲ್ಸ್ಗಳಾದವು. ಈ ಥರದ ಸಿಂಬಲ್ಸ್ಗಳು ಬರ್ತವೆ. ಇದರ ಜೊತೆಗೆ ಇನ್ನೂ ಕೆಲವೊಂದು ಸಿಂಬಲ್ಸ್ ಬರ್ತೈತೆ. ನಾಟ್ ಗ್ರೇಟರ್ ಅಂತೇಳಿ ಬಂದಾಗ ಏನು ಬರೀತೀರಾ ನೀವು, ಗ್ರೇಟರ್ ಇಲ್ಲ ಅಂತ ಬರೀತೀರಾ, ಈ ರೀತಿ ಬರೀತೀರಾ. ಇದು ನಾಟ್ ಗ್ರೇಟರ್, ಇದು ನಾಟ್ ಗ್ರೇಟರ್. ನಾಟ್ ಗ್ರೇಟರ್ ಅಂತಂದ್ರೆ ಗ್ರೇಟರ್ ಸಿಂಬಲ್ ಇದು ಐತೆ, ಗ್ರೇಟರ್ ಇಲ್ಲ ಅಂದ್ರೆ ಹಿಂಗೆ ಒಂದ್ಸರಿ ಬಾರ್ ಹಾಕ್ತೀರಾ. ನಾಟ್ ಈಕ್ವಲ್ ಅಂತಂದ್ರೆ ಯಾವ ರೀತಿ ಬರೀತೀರಾ, ಈಕ್ವಲ್ ಬರೋದು ಒಂದು ಬಾರ್ ಹಾಕ್ತೀರಾ. ಇದು ನಾಟ್ ಈಕ್ವಲ್. ಅದಾದ ನಂತರ ನಾಟ್ ಲೆಸ್ಸರ್ ಅಂತ ಬಂದಾಗ, ಲೆಸ್ಸರ್ ಇಲ್ಲ ಅಂತಂದ್ರೆ ಲೆಸ್ಸರ್ ಸಿಂಬಲ್ ಇದು. ನಾಟ್ ಲೆಸ್ಸರ್ ಬಂದಾಗ ಇದರಲ್ಲಿ ಇನ್ನೊಂದು ಬಾರ್ ಹಾಕ್ಬಿಡ್ತೀರಾ. ಇದು ನಾಟ್ ಲೆಸ್ಸರ್ ಆಯ್ತು. ಆಮೇಲೆ ನಾಟ್ ಗ್ರೇಟರ್, ನಾಟ್ ಲೆಸ್ಸರ್, ನಾಟ್ ಈಕ್ವಲ್ ಆಯಿತು. ಇವಾಗ ನಾಟ್ ಗ್ರೇಟರ್ ಆರ್ ಈಕ್ವಲ್ ಅಂತ ಬಂದರೆ, ಗ್ರೇಟರ್ ಆರ್ ಈಕ್ವಲ್ ಇಲ್ಲ ಅಂತ ಈ ರೀತಿ ಬಾರ್ ಬಂದರೆ, ನಾಟ್ ಗ್ರೇಟರ್ ಆರ್ ಈಕ್ವಲ್ ಅಂದರೆ ಈ ಥರ ಬರಿಬಹುದು. ಲೆಸ್ಸರ್ ಆರ್ ಈಕ್ವಲ್ ಇದು ಐತೆ, ಬಟ್ ನಾಟ್ ಲೆಸ್ಸರ್ ಆರ್ ಈಕ್ವಲ್ ಅಂತ ಇದ್ರೆ ಅದನ್ನು ಇಲ್ಲಿ ಗೆರೆ ಹೊಡೆದು ನಾಟ್ ಲೆಸ್ಸರ್ ಆರ್ ಈಕ್ವಲ್ ಅಂತೇಳಿ ಈ ರೀತಿ ಬರೀತಾರೆ. ಓಕೆ, ನಾಟ್ ಗ್ರೇಟರ್ ಆರ್ ಈಕ್ವಲ್, ನಾಟ್ ಲೆಸ್ಸರ್ ಆರ್ ಈಕ್ವಲ್, ನಾಟ್ ಈಕ್ವಲ್, ನಾಟ್ ಲೆಸ್ಸರ್, ನಾಟ್ ಗ್ರೇಟರ್, ಇವೆಲ್ಲವನ್ನು ಈ ರೀತಿ ಬರೆದ್ರಿ. ಇವಾಗ ಯಾವುದೇ ಒಂದು ಒಟ್ಟು ಯೂನಿವರ್ಸಲ್ ಸಿಂಬಲ್ಸ್ಗಳು ಎಷ್ಟಿದಾವೆ, 3 ಇದಾವೆ ಅಂತ ಹೇಳಿದೆ ನಾನು. ಇವಾಗ ಗ್ರೇಟರ್ ಇಲ್ಲ ಅಂತಂದ್ಮೇಲೆ, ಇವಾಗ ಇದು ಗ್ರೇಟರ್ ಇಲ್ಲ, ಒಂದು ಸೆಕೆಂಡು. ಇವಾಗ ಯೂನಿವರ್ಸಲ್ ಸಿಂಬಲ್ಸ್ಗಳು ಎಷ್ಟಿದಾವೆ, 3 ಇದಾವೆ. 3ರಲ್ಲಿ ಇದು ಗ್ರೇಟರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಗ್ರೇಟರ್ ಇಲ್ಲ ಅಂತಂದ್ರೆ ಏನಿರ್ಬೋದು, ಗ್ರೇಟರ್ ಇಲ್ಲ
ಅಂದರೆ ಲೆಸ್ಸರ್ ಇರ್ಬೋದು, ಈಕ್ವಲ್ ಇರ್ಬೋದು. ಇಲ್ಲಿ ಯಾವ್ಯಾವ ಚಾನ್ಸಸ್ ಇದೆ, ಪಾಸಿಬಿಲಿಟಿಯಲ್ಲಿ ಯಾವ್ಯಾವ್ದಾಗ್ಬೋದು, ಪಾಸಿಬಲ್ ಯಾವ್ಯಾವ ಇದಾವೆ, ಎ ಮತ್ತು ಬಿ ಮಧ್ಯೆ ರಿಲೇಷನ್ ಯಾವ್ಯಾವ ಪಾಸಿಬಲ್ ಇರ್ಬೋದು. ಎ ಮತ್ತು ಬಿ ಅನ್ಕೊಳ್ಳೋಣ. ಇಲ್ಲಿ ಎ ಮತ್ತು ಬಿ ಎಲ್ಲ ರಿಲೇಷನ್ ಕೊಟ್ಟಾನೆ. ಎ ಈಸ್ ನಾಟ್ ಗ್ರೇಟರ್ ಆರ್ ಗ್ರೇಟರ್ ಟು ಬಿ ಅಂತ ಕೊಟ್ಟಿದ್ದಾನೆ. ಎ ಈಸ್ ನಾಟ್ ಗ್ರೇಟರ್ ಟು ಬಿ ಅಂತಂದ್ರೆ ಗ್ರೇಟರ್ ಇಲ್ಲ. ಈ ಗ್ರೇಟರ್ ಇಲ್ಲ ಅಂತಂದ್ಮೇಲೆ ಉಳಿತು ಯಾವುದು, ಲೆಸ್ಸರ್ ಅಥವಾ ಈಕ್ವಲ್, ಇವೆರಡು ಬರ್ಬೋದು. ಇದರಲ್ಲಿ ಈಕ್ವಲ್ ಇಲ್ಲ ಅಂತಂದ್ಮೇಲೆ ಇದು ಈಕ್ವಲ್ ಇಲ್ಲ ಅಂತ ಹೇಳ್ತಿದ್ದಾನೆ. ಉಳಿತು ಯಾವುದು, ಗ್ರೇಟರ್ ಲೆಸ್ಸರ್. ಗ್ರೇಟರ್ ಆಗಿರ್ಬೋದು ಅಥವಾ ಲೆಸ್ಸರ್ ಆಗಿರ್ಬೋದು. ಇಲ್ಲಿ ಲೆಸ್ಸರ್ ಇಲ್ಲ ಅಂತಂದ್ರೆ ಯಾವುದು ಉಳಿತು, ಗ್ರೇಟರ್ ಆ್ಯಂಡ್ ಈಕ್ವಲ್ ಉಳಿತು. ಇಲ್ಲ ಗ್ರೇಟರ್ ಆರ್ ಈಕ್ವಲ್ ಇಲ್ಲ ಅಂತಂದ್ರೆ. ಆಮೇಲೆ ಇಲ್ಲಿ ಇನ್ನೂ ಒಂದು ಐತೆ, ಯೂನಿವರ್ಸಲ್ ಸಿಂಬಲ್ಸ್ ಎರಡು, ಲೆಸ್ಸರ್ ಇರ್ಬೋದು, ಈಕ್ವಲ್ ಇರ್ಬೋದು, ಗ್ರೇಟರ್ ಇರ್ಬೋದು. ಆಮೇಲೆ ಇನ್ನೊಂದು ಸಿಂಬಲ್ ಯಾವ್ದಾದ್ರು ಗ್ರೇಟರ್ ಆರ್ ಈಕ್ವಲ್ ಕೂಡ ಇರ್ಬೋದು. ಸಾರಿ, ಲೆಸ್ಸರ್ ಆರ್ ಈಕ್ವಲ್ ಇರ್ಬೋದು. ಬಟ್ ಗ್ರೇಟರ್ ಆರ್ ಈಕ್ವಲ್ ಇರಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಗ್ರೇಟರ್ ಇಲ್ಲ ಅಂತ ಹೇಳಿದ ನಾನು. ಅದಕ್ಕೆ ಲೆಸ್ಸರ್ ಆರ್ ಈಕ್ವಲ್ ಇವು ಮೂರು ಬರ್ಬೋದು. ಇಲ್ಲಿ ಈಕ್ವಲ್ ಇಲ್ಲ ಅಂತಂದ್ರೆ ಲೆಸ್ಸರ್ ಇರ್ಬೋದು, ಗ್ರೇಟರ್ ಇರ್ಬೋದು. ಬಟ್ ಲೆಸ್ಸರ್ ಆರ್ ಈಕ್ವಲ್ ಅಥವಾ ಗ್ರೇಟರ್ ಆರ್ ಈಕ್ವಲ್ ಎರಡೂ ಬರಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇದಾತ. ನೆಕ್ಸ್ಟ್ ಈ ಸಿಂಬಲ್ ಮುಗೀತು. ಇವಾಗ ಇದು ಲೆಸ್ಸರ್ ಇಲ್ಲ, ಸಾರಿ ಲೆಸ್ಸರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಲೆಸ್ಸರ್ ಇಲ್ಲ ಅಂತಂದ್ರೆ ಈಕ್ವಲ್ ಆಗಿರ್ಬೋದು, ಗ್ರೇಟರ್ ಆಗಿರ್ಬೋದು, ಅಥವಾ ಗ್ರೇಟರ್ ಆರ್ ಈಕ್ವಲ್ ಆಗಿರ್ಬೋದು. ಬಟ್ ಲೆಸ್ಸರ್ ಆರ್ ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಲೆಸ್ಸರ್ ಇಲ್ಲ ಅಂದಮೇಲೆ ಲೆಸ್ಸರ್ ಆರ್ ಈಕ್ವಲ್ ಕೂಡ ಇರಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಒನ್ ಇದರಲ್ಲಿ ನೋಡ್ರಿ, ಗ್ರೇಟರ್ ಆರ್ ಈಕ್ವಲ್ ಅಂತ ಹೇಳ್ತಿದ್ದಾನೆ. ಗ್ರೇಟರ್ ಆರ್ ಈಕ್ವಲ್ ಇಲ್ಲ ಅಂತ ಹೇಳ್ತಿದ್ದಾನೆ. ಅಂದಮೇಲೆ ಗ್ರೇಟರ್ ಆರ್ ಈಕ್ವಲ್ ಇಲ್ಲ ಅಂದಮೇಲೆ ಉಳಿದ ಸಿಂಬಲ್ಸ್ಗಳು ಇವಿಷ್ಟು ಉಳಿದು. ಬಟ್ ಇದರಲ್ಲಿ ಗ್ರೇಟರ್ ಸಿಂಬಲ್ ಕೂಡ ಬರೋದಿಲ್ಲ, ಈಕ್ವಲ್ ಸಿಂಬಲ್ ಕೂಡ ಬರೋದಿಲ್ಲ, ಯಾಕಂದ್ರೆ ಈಕ್ವಲ್ಲು ಇಲ್ಲ, ಗ್ರೇಟರು ಇಲ್ಲ ಅಂತ ಹೇಳ್ತಿದ್ದಾನೆ. ಅಂದ್ರೆ ಈ ಗ್ರೇಟರು ಇಲ್ಲ, ಸಾರಿ ಗ್ರೇಟರ್ ಆರ್ ಈಕ್ವಲ್ ಇಲ್ಲ, ಗ್ರೇಟರು ಇಲ್ಲ, ಈಕ್ವಲ್ ಇಲ್ಲ. ಉಳಿತು ಯಾವುದು, ಲೆಸ್ಸರ್ ಆರ್ ಈಕ್ವಲ್. ಇಲ್ಲಿ ಉಳಿತು ಲೆಸ್ಸರ್ ಆರ್ ಈಕ್ವಲ್. ಇದರಲ್ಲಿ ಬನ್ರಿ, ಇವಾಗ ಇದರಲ್ಲಿ ಬಂದಾಗ ಲೆಸ್ಸರ್ ಆರ್ ಈಕ್ವಲ್ ಇಲ್ಲ ಅಂತಂತಿದ್ದಾನೆ. ಲೆಸ್ಸರ್ ಆರ್ ಈಕ್ವಲ್ ಇಲ್ಲ ಅಂತಂದ್ರೆ ಲೆಸ್ಸರ್ ಆರ್ ಈಕ್ವಲ್ ಇಲ್ಲ, ಲೆಸ್ಸರ್ ಸಿಂಬಲ್ ಇಲ್ಲ, ಈಕ್ವಲ್ ಸಿಂಬಲ್ ಇಲ್ಲ. ಉಳಿತು ಯಾವುದು, ಇವೆರಡು ಮೇಲಿನ ಉಳಿದು. ಮೇಲಿನ ಯಾವ ಇದಾವೆ, ಗ್ರೇಟರ್ ಆರ್ ಈಕ್ವಲ್, ಇವೆರಡು ಸಿಂಬಲ್ಸ್ ಉಳಿದು. ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಇದನ್ನು ಇನ್ನೊಂದ್ಸತಿ ಹೇಳ್ತೀನಿ. ಇವಾಗ ಇನ್ನೊಂದ್ಸತಿ ನೋಡ್ರಿ ಕರೆಕ್ಟಾಗಿ. ಇದು ಎ ಮತ್ತು ಬಿ ನಡುವಿನ ರಿಲೇಷನ್ ಹೇಳ್ತಿದ್ದಾನೆ ಅಂತ ಅನ್ಕೊಳ್ಳೋಣ. ಎ ಮತ್ತು ಬಿ ರಿಲೇಷನ್. ಇವಾಗ ಈ ಸಿಂಬಲ್ ಗ್ರೇಟರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಗ್ರೇಟರ್ ಇಲ್ಲ ಅಂತಂದ್ರೆ ಯಾವ್ಯಾವ ಆಗಬಹುದು, ಗ್ರೇಟರ್ ಇಲ್ಲ ಅಂತಂದ್ರೆ ಗ್ರೇಟರ್ ಇಲ್ಲ, ಇದು ಗ್ರೇಟರ್ ಇದರಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಗ್ರೇಟರ್ ಇಲ್ಲ ಅಂತಂದ್ರೆ ಯಾವ್ದಾದ್ರು ಆಗ್ಬೋದು, ಇವು ಉಳಿದ ಎಲ್ಲ ಸಿಂಬಲ್ಸ್ ಬರ್ಬೋದು. ಗ್ರೇಟರ್ ಇಲ್ಲ, ಇದರಲ್ಲಿ ಗ್ರೇಟರ್ ಐತೆ, ಇದು ಗ್ರೇಟರ್ ಇಲ್ಲ ಅಂದ್ರೆ ಇದು ಕೂಡ ಸಿಂಬಲ್ಸ್ ಬರಕ್ಕೆ ಸಾಧ್ಯ ಇಲ್ಲ. ಉಳಿತು ಯಾವುದು, ಲೆಸ್ಸರ್ ಈಕ್ವಲ್, ಲೆಸ್ಸರ್ ಆರ್ ಈಕ್ವಲ್. ಲೆಸ್ಸರ್ ಬರ್ಬೋದು, ಈಕ್ವಲ್ ಬರ್ಬೋದು, ಲೆಸ್ಸರ್ ಆರ್ ಈಕ್ವಲ್ ಬರ್ಬೋದು. ಈ ಮೂರು ಎ ಮತ್ತು ಬಿ ಮಧ್ಯ ಇದಿಲ್ಲ ಅಂದ್ರೆ ಇವು ಮೂರು ಪಾಸಿಬಲ್ ಒಳಗೆ ಬರ್ಬೋದು. ಇದು ಪಾಸಿಬಲ್ ಒಳಗೆ ಹೇಳ್ತಿದ್ದೇನೆ ನಾನು. ಪಾಸಿಬಿಲಿಟಿ ಒಳಗೆ ಪಾಸಿಬಲ್ ಸಿಂಬಲ್ಸ್ಗಳು ಯಾವುವು, ಇದು ಗ್ರೇಟರ್ ಇಲ್ಲ ಅಂತಂದ್ರೆ ಲೆಸ್ಸರ್ ಆಗ್ಬೋದು, ಈಕ್ವಲ್ ಆಗ್ಬೋದು, ಲೆಸ್ಸರ್ ಆರ್ ಈಕ್ವಲ್ ಆಗ್ಬೋದು. ಇದು ಈಕ್ವಲ್ ಇಲ್ಲ ಅಂತಂದ್ರೆ ಈಕ್ವಲ್ ಇಲ್ಲ ಅಂದ್ರೆ ಇಲ್ಲಿ ಈಕ್ವಲ್ ಐತಿ, ಇಲ್ಲಿ ಈಕ್ವಲ್ ಐತಿ, ಇವೆರಡು ಬರಕ್ಕೆ ಸಾಧ್ಯ ಇಲ್ಲ. ಇದು ಈಕ್ವಲ್ ಐತಿ, ಇದನ್ನು ಬರಕ್ಕೆ ಸಾಧ್ಯ ಇಲ್ಲ. ಉಳಿದ ಯಾವುದು, ಎರಡೇ ಸಿಂಬಲ್ಸ್ ಉಳಿತು. ಗ್ರೇಟರ್ ಬರ್ಬೋದು ಅಥವಾ ಲೆಸ್ಸರ್ ಬರ್ಬೋದು. ನೆಕ್ಸ್ಟ್ ಇದು ಲೆಸ್ಸರ್ ನಾಟ್ ಅಂತಂದಿನ. ಲೆಸ್ಸರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಲೆಸ್ಸರ್ ಇಲ್ಲ ಅಂತಂದ್ರೆ ಇದು ಲೆಸ್ಸರ್ ಸಿಂಬಲ್ ಬರಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಲೆಸ್ಸರ್ ಆರ್ ಈಕ್ವಲ್ ಈ ಸಿಂಬಲ್ ಕೂಡ ಬರಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದರ ಲೆಸ್ಸರ್ ಐತೆ. ಉಳಿದ ಯಾವ್ದು ಸಿಂಬಲ್ಸ್, ಒಂದು ಗ್ರೇಟರ್ ಉಳಿತು, ಇನ್ನೊಂದು ಉಳಿತು ಗ್ರೇಟರ್ ಆರ್ ಈಕ್ವಲ್ ಉಳಿತು, ಇನ್ನೊಂದು ಉಳಿತು ಈಕ್ವಲ್ ಉಳಿತು. ಇವು ಮೂರು ಸಿಂಬಲ್ ಬರ್ಬೋದು. ಇದರಲ್ಲಿ ಗ್ರೇಟರ್ ಆರ್ ಈಕ್ವಲ್ ಇದ್ದಾಗ ಗ್ರೇಟರ್ ಆರ್ ಈಕ್ವಲ್ ಐತಿ. ಇಲ್ಲಿ ಗ್ರೇಟರ್ ಇರೋದು ಕೂಡ ಬರಕ್ಕೆ ಸಾಧ್ಯ ಇಲ್ಲ, ಗ್ರೇಟರ್ ಆರ್ ಈಕ್ವಲ್ ಕೂಡ ಬರಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇಲ್ಲಿ ಈಕ್ವಲ್ ಸಿಂಬಲ್ ಐತಿ, ಇದು ಈಕ್ವಲ್ ಸಿಂಬಲ್ ಕೂಡ ಬರಕ್ಕೆ ಸಾಧ್ಯ ಇಲ್ಲ, ಈಕ್ವಲ್ ಸಿಂಬಲ್ ಕೂಡ ಬರಕ್ಕೆ ಸಾಧ್ಯ ಇಲ್ಲ. ಉಳಿತು ಯಾವುದು, ಲೆಸ್ಸರ್ ಒಂದೇ ಉಳಿತು. ಇಲ್ಲಿ ಲೆಸ್ಸರ್ ಇಸ್ ನಾಟ್ ಗ್ರೇಟರ್ ಆರ್ ಈಕ್ವಲ್ ಅಂತ ಬಂತಂದ್ರೆ ಅದು ಲೆಸ್ಸರ್ ಆಗಿರ್ತೈತೆ. ಆಮೇಲೆ ನಾಟ್ ಲೆಸ್ಸರ್ ಆರ್ ಈಕ್ವಲ್ ಬಂತಂದ್ರೆ, ಇಲ್ಲಿ ಲೆಸ್ಸರ್ ಆರ್ ಈಕ್ವಲ್ ಅಂದ್ರೆ ಕೆಳಗಡೆ ಮಕ ಮಾಡಿರೋ ಸಿಂಬಲ್ಸ್ಗಳು ಯಾವ ಬರಕ್ಕೆ ಸಾಧ್ಯ ಇಲ್ಲ. ಈ ಸಿಂಬಲ್ಸ್ ಇದು ಬರಕ್ಕೆ ಸಾಧ್ಯ ಇಲ್ಲ, ಇದು ಬರಕ್ಕೆ ಸಾಧ್ಯ ಇಲ್ಲ. ಇವೆರಡು ಹೋದು, 1 2 3 ಉಳಿತು. ಬಟ್ ಈಕ್ವಲ್ ಇಲ್ಲ ಅಂತ ಇದ್ದಾನೆ. ಇದು ಕೂಡ ಹೋಯ್ತು ಅಂತಂದ್ರೆ ಈಕ್ವಲ್ ಐತಿ, ಇದು ಕೂಡ ಹೋಯ್ತು ಅಂದ್ರೆ ಬರೀ ಗ್ರೇಟರ್ ಉಳಿತು. ನಾಟ್ ಲೆಸ್ಸರ್ ಆರ್ ಈಕ್ವಲ್ ಅಂದ್ರೆ ಗ್ರೇಟರ್ ಉಳಿತೈತೆ. ಇದು ಇದರ ಅರ್ಥ. ಈ ಸಿಂಬಲ್ಸ್ಗಳ ಮೇಲೆ ಕ್ವಶನ್ಸ್ಗಳು ಮುಂದೆ ಬರ್ತಾವೆ. ಕೋಡೆಡ್ ಇನ್ಇಕ್ವಾಲಿಟಿ ಮೇಲೆ ಅಲ್ಲಿ ಕ್ವಶನ್ಸ್ ಬಂದಾಗ ನಾನು ಇನ್ನೊಂದು ಸತಿ ಇದನ್ನು ಡೀಟೇಲ್ ಆಗಿ ಹೇಳ್ತೇನೆ. ಇವು ಯೂನಿವರ್ಸಲ್ ಸಿಂಬಲ್ಸ್ಗಳು. ಇದು ಈ ಥರ ಸಿಂಬಲ್ಸ್ಗಳು ಕೂಡ ಬರ್ತಿರ್ತಾವೆ ಒಂದೊಂದ್ಸತಿ ಎಕ್ಸಾಮಲ್ಲಿ. ಈ ಥರ ಸಿಂಬಲ್ ಬಂದಾಗ ಈಗ ನಾಟ್ ಸಿಂಬಲ್ ಇದು ಈ ಥರ ಹಾಕಿ ನಾಟ್ ಆಗದಾಗ ಅಂದರೆ ಇದರ ಪಾಸಿಬಲ್ ಸಿಂಬಲ್ಸ್ಗಳು ಇವೆಲ್ಲ ಬರ್ಬೋದು ಅಂತೇಳಿ ಅರ್ಥ. ಕ್ವಶನ್ಸ್ಗಳು ಸಾಲ್ವ್ ಮಾಡಿದಾಗ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ ನಿಮ್ಗೆ. ಇದು ಒಂದು ಹೇಳಬೇಕಾಗಿತ್ತು. ಇದರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಐತೆ, ಕೋಡಿಂಗ್ ಯಾವ ರೀತಿ ಕೊಡ್ತಾನೆ ಅಂತಂದ್ರೆ. ಕೋಡಿಂಗ್ ಯಾವ ರೀತಿ ಕೊಡ್ತಾನೆ, ನಮಗೆ ನಾರ್ಮಲ್ ಕ್ವಶನಲ್ಲಿ ಏನು ಕೊಡ್ತಿದ್ದ, ಎ ಈಸ್ ಗ್ರೇಟರ್ ದ್ಯಾನ್ ಬಿ ಈಸ್ ಗ್ರೇಟರ್ ದ್ಯಾನ್ ಸಿ ಈಸ್ ಈಕ್ವಲ್ ಟು ಡಿ ಅಂತ ಕೊಡ್ತಿದ್ದ. ಇಲ್ಲೇನು ಕೊಡ್ತಾನೆ ಈ ಕ್ವಶನಲ್ಲಿ, ಆಮೇಲೆ ಇದು ಗ್ರೇಟರ್ ಆರ್ ಈಕ್ವಲ್ ಟು ಇ ಅಂತ ಕೊಟ್ಟ ಅಂತ ಅನ್ಕೊಳ್ಳೋಣ. ಈಗ ಕೋಡೆಡ್ ಕ್ವಶನಲ್ಲಿ ಯಾವ ರೀತಿ ಕೊಡ್ತಾನಂತಾರೆ, ಗ್ರೇಟರ್ ಸಿಂಬಲ್ ಐತಲ್ಲ, ಇದು ಗ್ರೇಟರ್ ಸಿಂಬಲ್. ಈ ಗ್ರೇಟರನ್ನು ಏನು ಮಾಡ್ತಾನೆ, ಗ್ರೇಟರನ್ನು @ ಅಂತ ಹೇಳ್ತಾನೆ. @ ಅಂದಾಗ ಏನಾಗುತ್ತೆ, ಎ ಇಸ್ @ ಆಫ್ ಬಿ ಅಂತ ಹೆಂಗೆ ಬಿಡ್ತೈತಿ. ಅಂದರೆ
ಗ್ರೇಟರನ್ನು ಆಟ್ ದ ರೇಟ್ ಅಂತ ಬರೆದಾಗ ಎ ಇಸ್ ಗ್ರೇಟರ್ ದ್ಯಾನ್ ಬಿ ಐತೆ ಅನ್ನೋದನ್ನೇ ಎ ಇಸ್ ಆಟ್ ದ ರೇಟ್ ಆಫ್ ಬಿ ಅಂತ ಬರ್ದ. ನೆಕ್ಸ್ಟ್ ಇಲ್ಲಿ ಕೂಡ ಆಟ್ ದ ರೇಟ್ ಬರ್ದ, ಯಾಕಂದ್ರೆ ಇದನ್ನು ಕೂಡ ಗ್ರೇಟರ್ ಐತೆ. ಈಕ್ವಲನ್ನು ಯಾವ ರೀತಿ ಬರೀತಾನೆ ಅವನು, ಈಕ್ವಲನ್ನು ಅವನು ಹ್ಯಾಶ್ ಅಂತ ಕೊಟ್ಟ ಅನ್ಕೊಳ್ಳೋಣ. ಸಿ ಹ್ಯಾಶ್ ಡಿ ಅಂತಂದರೆ ಸಿ ಡಿಗೆ ಸಮ ಇದೆ, ಸಿ ಈಸ್ ಈಕ್ವಲ್ಸ್ ಟು ಡಿ ಅಂತ ಬರಿಬೋದು. ಆಮೇಲೆ ಗ್ರೇಟರ್ ಆರ್ ಈಕ್ವಲನ್ನು ಅವನೇನಾದರೂ ಕಾಪಿರೈಟ್ ಸಿಂಬಲ್ ಕೊಟ್ಟ ಅಂತಂದರೆ ಸಿ ಕಾಪಿರೈಟ್ ಇ ಅಂತ ಬರೀತಾನೆ. ಇದನ್ನು ಈ ರೀತಿ ಇದೇ ಇಕ್ವೇಷನನ್ನು ಈ ರೀತಿ ಕೋಡೆಡಲ್ಲಿ ಬರೀತಾನೆ. ಕೋಡೆಡಲ್ಲಿ ಬರೆದಾಗ ಡೈರೆಕ್ಟ್ ಕೇಳ್ತಾನೆ ಅವನು ಎದಿಂದ ಸಿಗೆ ರಿಲೇಷನ್ ಯಾವುದೈತೆ, ಎ ಇಸ್ ಗ್ರೇಟರ್ ದ್ಯಾನ್ ಸಿ ಐತಿ. ಒಂದನೇ ಕನ್ಕ್ಲೂಷನ್ ಕೊಟ್ಟ, ಎರಡನೇ ಕನ್ಕ್ಲೂಷನ್ ಕೊಡ್ತಾನೆ ಎ ಇಸ್ ಗ್ರೇಟರ್ ದ್ಯಾನ್ ಡಿ ಅಂತ ಕೊಟ್ಟ, ಈ ರೀತಿ ಕೊಟ್ಟ ಅಂತ ಅನ್ಕೊಳ್ಳೋಣ. ಎರಡು ಕನ್ಕ್ಲೂಷನ್. ಇವಾಗ ಸಾಲ್ವ್ ಮಾಡಿ ನೋಡ್ರಿ. ಎದಿಂದ ಸಿಗೆ ಹೋಗ್ಬೇಕು, ಎ ಇಲ್ಲೈತೆ ಸಿ ಇಲ್ಲೈತೆ. ಎದಿಂದ ಸಿಗೆ ಹೋದಾಗ ಆಟ್ ದ ರೇಟ್ ಅಂದ್ರೆ ಏನು, ಗ್ರೇಟರ್ ಸಿಂಬಲ್. ಇಲ್ಲಿ ಗ್ರೇಟರ್ ಬತ್ತು, ಇಲ್ಲಿ ಗ್ರೇಟರ್ ಬತ್ತು. ಅಂದರೆ ಎದಿಂದ ಸಿಗೆ ಗ್ರೇಟರ್ ಒಂದೇ ಸಿಂಬಲ್ ಆಗಿರೋದು. ಕಾಮನ್ ಸಿಂಬಲ್ ಎರಡರ ಮಧ್ಯೆ ಗ್ರೇಟರೇ ಬರುತ್ತೆ, ಒಂದೇ ಕರೆಕ್ಟ್ ಆಯಿತು. ಎರಡನೇದ್ರಲ್ಲಿ ನೋಡ್ರಿ ಎದಿಂದ ಡಿ, ಇಲ್ಲಿ ಗ್ರೇಟರ್ ಅದ, ಇಲ್ಲಿ ಗ್ರೇಟರ್ ಅದ. ಹ್ಯಾಶ್ ಅಂತಂದ್ರೆ ಈಕ್ವಲ್ ಅದ, ಗ್ರೇಟರ್ ಈಕ್ವಲ್ನ ಮಧ್ಯೆ ಗ್ರೇಟರ್ ಸಿಂಬಲ್ ಬರುತ್ತೆ, ಅದಕ್ಕೋಸ್ಕರ ಇದು ಕೂಡ ಕರೆಕ್ಟ್. ಈ ರೀತಿ ಹೇಳ್ಬೋದು. ಇವುಗಳ ಕ್ವಶನ್ಸ್ಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನಾನು ಇನ್ನೊಂದು ಸತಿ ಇದು ಹೇಳ್ಬಿಡ್ತೀನಿ, ಯಾವ ಸಿಂಬಲ್ಸ್ ಮಧ್ಯೆ ಯಾವ ಸಿಂಬಲ್ ಬರುತ್ತಂತೆ. ಇವಾಗ ಗ್ರೇಟರ್ ಇತ್ತು, ಗ್ರೇಟರ್ ಆರ್ ಈಕ್ವಲ್ ಇತ್ತು. ಈ ಮೂರರ ಮಧ್ಯೆ ಯಾವ ಸಿಂಬಲ್ ಕಾಮನ್ ಆಗಿ ಹೊರಗಡೆ ಬರ್ತೈತೆ ರಿಲೇಷನಲ್ಲಿ. ಈ ರೀತಿ ಇತ್ತಂದರೆ ಈ ಮೂರಕ್ಕಿಂತ ಎಲ್ಲಕ್ಕಿಂತ ಸಣ್ಣದು ಯಾವುದು ಅದೇ ಹೊರಗೆ ಬರ್ತದೆ. ಸಣ್ಣದು ಯಾವುದೈತಿ, ಲೆಸ್ಸರ್ ಸಿಂಬಲ್. ಲೆಸ್ಸರ್ ಇತ್ತು, ಗ್ರೇಟರ್ ಸಿಂಬಲ್. ಲೆಸ್ಸರ್ ಆರ್ ಈಕ್ವಲ್ ಇತ್ತು ಅಂತಂದ್ರೆ ಇವು ಮೂರರ ಮಧ್ಯೆ ಯಾವ್ದು ಹೊರಗಡೆ ಬರ್ತೈತೆ ರಿಲೇಷನ್ ನೋಡುವಾಗ ಲೆಸರ್ ಸಿಂಬಲ್ ಬರುತ್ತೆ, ಇವು ಸಿಂಬಲ್ ಬರುತ್ತೆ. ಯಾಕಂದರೆ ಇದು ಫಸ್ಟ್ ನಂಬರ್, ಇದು ಸೆಕೆಂಡ್ ನಂಬರ್, ಇದು ಥರ್ಡ್ ನಂಬರ್. ಇದು ಗ್ರೇಟೆಸ್ಟ್, ಇದು ಸ್ಮಾಲ್, ಎಲ್ಲಕ್ಕಿಂತ ದೊಡ್ಡದು ಈಕ್ವಲ್ ಆದ ನಂತರ ಈ ಸಿಂಬಲ್ ಬರ್ತೈತೆ. ಯಾವುದು ಲೆಸ್ಸರ್, ಇದು ಗ್ರೇಟರ್ ಆರ್ ಈಕ್ವಲ್ ಅಥವಾ ಲೆಸ್ಸರ್ ಆರ್ ಈಕ್ವಲ್. ಅದು ಥರ್ಡ್ ನಂಬರಲ್ಲಿ ಬರತಕ್ಕಂಥದ್ದು ಗ್ರೇಟರ್ ಅಥವಾ ಲೆಸ್ಸರ್, ಈ ಸಿಂಬಲ್ಗಳು ಬರ್ತವೆ. ಓಕೆ, ಇವಾಗ ಫಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ಅದಾದ ನಂತರ ಕಂಟಿನ್ಯೂ ಮಾಡೋಣ, ನೀವು ಟ್ರೈ ಮಾಡುವಂಥದ್ದು. ಇಲ್ಲಿ ನೋಡ್ರಿ, ಈಗ ಇದು ತುಂಬ ಬೇಸಿಕ್ ಕ್ವಶನ್ ಐತೆ, ಇದೊಂದು ನಾರ್ಮಲ್ ಬೇಸಿಕ್ ಕ್ವಶನ್. ಈ ಕ್ವಶನಲ್ಲಿ ಈ ರೀತಿ ಕೊಡೋಂಗಿಲ್ಲ ಸಿಂಬಲ್ಸ್ಗಳು, ಅವು ಡೈರೆಕ್ಟಾಗಿ ಬರೆದಿರಲ್ಲ, ಇದು ಟೆಕ್ಸ್ಟ್ ಫಾರ್ಮಲ್ಲಿ ಬರೆದಿರ್ತಾನೆ. ಮುಂದಿನ ಕ್ವಶನಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ರಿ, ಎ ಆಟ್ ದ ರೇಟ್ ಬಿ ಅಂತಂದರೆ ಆಟ್ ದ ರೇಟ್ ಜಾಗದಲ್ಲಿ ಏನೈತೆ ಇಲ್ಲಿ ಸಿಂಬಲ್, ಗ್ರೇಟರ್ ಸಿಂಬಲ್. ಗ್ರೇಟರ್ ಅಂತಂದರೆ ಆಟ್ ದ ರೇಟ್ ಎಲ್ಲೆಲ್ಲ ಐತಲ್ಲ ಅಲ್ಲೆಲ್ಲ ಗ್ರೇಟರ್ ಆಗುತ್ತೆ. ಇದು ಏನಾಯಿತು, ಎ ಇಸ್ ಗ್ರೇಟರ್ ದ್ಯಾನ್ ಬಿ ಆಯಿತು. ನೆಕ್ಸ್ಟ್ ಹ್ಯಾಶ್ ಇದ್ದಲ್ಲೆಲ್ಲ ಲೆಸ್ಸರ್ ಆಗುತ್ತೆ, ಇಲ್ಲಿ ಹ್ಯಾಶ್ ಇಲ್ಲ. ಹ್ಯಾಶ್ ಅಂತಂದರೆ ಲೆಸರ್ ಸಿಂಬಲ್ ಅದ. ಪರ್ಸೆಂಟೇಜ್ ಅಂತಂದರೆ ಗ್ರೇಟರ್ ಆರ್ ಈಕ್ವಲ್ ಸಿಂಬಲ್ ಅದ. ಆಮೇಲೆ ಡಾಲರ್ ಅಂತಂದರೆ ಲೆಸ್ಸರ್ ಸಿಂಬಲ್ ಅದ, ಲೆಸ್ಸರ್ ಆರ್ ಈಕ್ವಲ್ ಸಿಂಬಲ್ ಅದ. ಕಾಪಿರೈಟ್ ಅಂದರೆ ಈಕ್ವಲ್ ಸಿಂಬಲ್ ಅದ. ಇಲ್ಲಿ ಕಾಪಿರೈಟ್ ಐತಿ. ಬಿ ಮತ್ತೊಂದು ಸರಿ ಬರೆಯೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ಬಿ ಅದ. ಬಿ ಕಾಪಿರೈಟ್ ಅಂದ್ರೆ ಬಿ ಈಕ್ವಲ್ ಟು ಸಿ ಅಂತ ಬರಿಬೋದು. ಓಕೆ, ಇದು ಈಗ ಯಾವಾಗಲೂ ಎ ಆಟ್ ಬಿ ಅಂತಂದರೆ ಎಲ್ಲಿಂದ ಎಲ್ಲಿಗೆ ರಿಲೇಷನ್ ಐತೆ ನೋಡ್ಬೇಕಿಲ್ಲ. ನೆಕ್ಸ್ಟ್ ಬಂದಾಗ ಎದಿಂದ ಬಿಗೆ ರಿಲೇಷನ್ ಐತೆ, ಕರೆಕ್ಟ್. ಎ ಆಟ್ ಬಿ ಒಂದೊಂದು ಸರಿ ಕೊಡ್ತಾನೆ. ಎ ಆಟ್ ಬಿ ಅಂತಂದರೆ ಈಸ್ ಈಕ್ವಲ್ಸ್ ಟು, ಇದು ಯಾವ ರೀತಿ ಬರಿಬೋದು ಅಂದರೆ ಬಿ ಗ್ರೇಟರ್ ದ್ಯಾನ್ ಎ ಅಂತ ಕೊಡ್ತಾನೆ ಒಂದೊಂದು ಸರ್ತಿ. ಬಿದಿಂದ ಎ ರಿಲೇಷನ್, ಎ ಆಟ್ ಬಿ ಅಂತಂದರೆ ಬಿದಿಂದ ಎ ರಿಲೇಷನ್ ಅಂತ ಈ ರೀತಿನ ಕೂಡ ಕೊಡ್ತಾನೆ. ಅದಕ್ಕೋಸ್ಕರ ಒಂದು ನೋಡ್ಕೋಬೇಕು ನಾವು ಇದು ಕ್ವಶನ್. ನೆಕ್ಸ್ಟ್ ಕ್ವಶನಲ್ಲಿ ಬಂದಾಗ ಗೊತ್ತಾಗುತ್ತೆ. ಇದು ನಾನು ಇಲ್ಲಿ ಡೈರೆಕ್ಟ್ ಡಿರೈವ್ ಮಾಡಿ ಬರೆದಿರೋದೈತಿ. ಅಲ್ಲಿ ಕ್ವಶನ್ಸ್ಗಳಲ್ಲಿ ಯಾವ ರೀತಿ ಬರ್ತದೆ ಅಂದರೆ ಇದು ಡೈರೆಕ್ಟ್ ಒಂದು ಸೆಂಟೆನ್ಸ್ ಮೂಲಕ ಕೊಡ್ತಾನೆ. ಓಕೆ, ಈ ಕ್ವಶನ್ ನೋಡ್ರಿ. ಇವಾಗ ಎ ಆಟ್ ಬಿ ಫಸ್ಟ್ ಕನ್ಕ್ಲೂಷನ್ ಐತೆ, ಸಿ ಆಟ್ ಎ ಸೆಕೆಂಡ್ ಕನ್ಕ್ಲೂಷನ್ ಐತೆ. ಎ ಆಟ್ ಬಿ, ಆಟ್ ಅಂತಂದ್ರೆ ಏನು, ಗ್ರೇಟರ್ ಸಿಂಬಲ್, ಅಂದರೆ ಎ ಗ್ರೇಟರ್ ದ್ಯಾನ್ ಬಿ ಅಂತ ಆಗುತ್ತೆ. ಸಿ ಅಂತ ನೆಕ್ಸ್ಟ್ ಇದು ನೋಡ್ರಿ, ಇದೇನೈತೆ ಸಿ ಆಟ್ ಎ. ಸಿ ಏನೈತೆ ಇಲ್ಲಿ ಆಟ್ ಎ. ಆಟ್ ಅಂದರೆ ಗ್ರೇಟರ್ ಐತೆ. ಎದಿಂದ ಬಿಗೆ ಬಂದ್ವಿ, ಗ್ರೇಟರ್ ಸಿಂಬಲ್ ಐತೆ, ಒಂದೇದು ಕರೆಕ್ಟ್ ಆಯಿತು. ಸಿದಿಂದ ಎಗೆ ಹೋದ್ವಿ, ಎದಿಂದ ಬಿಗೆ ಬಂದ್ವಿ, ಗ್ರೇಟರ್ ಸಿಂಬಲ್. ಸಿದಿಂದ ಎಗೆ ಹೋದಾಗ ಉಲ್ಟಾ ಹೋಗ್ತಿದ್ವಿ. ಉಲ್ಟಾ ಹೋದಾಗ ಎಲ್ಲ ಸಿಂಬಲ್ಸ್ಗಳು ಉಲ್ಟಾ ಆಗ್ತವೆ. ಗ್ರೇಟರ್ ಇರೋದು ಲೆಸ್ಸರ್ ಆಗುತ್ತೆ. ಲೆಸ್ಸರ್ ಆಯ್ತಂದ್ರೆ ಇಲ್ಲಿ ಆ್ಯಡ್ ಬರೋಕ್ಕೆ ಸಾಧ್ಯ ಇಲ್ಲ. ಲೆಸ್ಸರ್ ಸಿಂಬಲ್ ಏನಾದ್ರೆ ಹ್ಯಾಶ್ ಬರಬೇಕು. ಸಿ ಹ್ಯಾಶ್ ಎ ಇತ್ತಂದರೆ ಕರೆಕ್ಟ್ ಆಗ್ತಿತ್ತು, ಬಟ್ ಇದು ರಾಂಗ್ ಆಯಿತು. ಅರ್ಥ ಆಯ್ತು ಅನ್ಕೊತೀನಿ. ಇಲ್ಲಿ ಒಂದು ಕಾನ್ಸೆಪ್ಟ್ ಐತಿ. ಈ ಕ್ವಶನ್ಸ್ಗಳು ಕಂಪ್ಲೀಟ್ ಆಗಲಿ, ಅದಾದ ನಂತರ ನಾನು ಹೇಳ್ತೀನಿ ಕೆಲವೊಂದು ಕಾನ್ಸೆಪ್ಟ್ಗಳು ಯಾವ ರೀತಿ ಬರ್ತಾವೆ ಅಂತಂದರೆ. ಒಂದು ನಾನು ಅವಾಗಲೇ ಮ್ಯಾಜಿಕ್ ಬಾಕ್ಸ್ ಬಗ್ಗೆ ಹೇಳಿದೆ, ಅದು ಇಲ್ಲೇ ಹೇಳ್ಬಿಡ್ತೇನೆ ಅನ್ಸುತ್ತೆ. ಮ್ಯಾಜಿಕ್ ಬಾಕ್ಸ್ ಬಗ್ಗೆ ನಾನು ಫಸ್ಟಿಗೆ ಹೇಳಿದ್ದೆ. ಅಂದರೆ ಒಂದು ಬಾಕ್ಸ್ ಹಾಕಿದ್ದೆ, ಒಂದು ಗ್ರೇಟರ್ ಸಿಂಬಲ್ಲು ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ಲು, ಇಲ್ಲಿ ಈಕ್ವಲ್ ಅಂತ ಹಾಕಿದ್ದೆ, ಇಲ್ಲಿ ಲೆಸ್ಸರ್ ಸಿಂಬಲ್ಲು ಲೆಸ್ಸರ್ ಆರ್ ಈಕ್ವಲ್ ಹಾಕಿದ್ದೆ. ಇದೊಂದು ಬಾಕ್ಸ್ ಮಾಡಿದ್ದೆ ನಾನು. ಈ ಬಾಕ್ಸ್ ತಲೆಯಲ್ಲಿ ಫಿಕ್ಸ್ ಇಟ್ಕೊಂಡ್ಬಿಡ್ರಿ. ಇಲ್ಲಿ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಈ ಬಾಕ್ಸ್ ಈಗ ಈ ಮೂರು ಸಿಂಬಲ್ಸ್ ಮಧ್ಯೆ ಯಾವ ಸಿಂಬಲ್ ಕಾಮನ್ ಹೊರಗಡೆ ಬರ್ತೈತೆ ರಿಲೇಷನಲ್ಲಿ, ನಾನು ಅವಾಗಲೇ ಹೇಳಿದ್ದೆ. ಈ ಮೂರು ಸಿಂಬಲ್ಸ್ಗಳು ಕಾಮನ್ ರಿಲೇಷನಲ್ಲಿ ಯಾವ್ದು ಬರ್ತೈತೆ, ಲೆಸರ್ ಸಿಂಬಲ್ ಬರುತ್ತೆ. ಇವು ಮೂರಲ್ಲಿ ಕಾಮನ್ ರಿಲೇಷನ್ ಇದ್ದಾಗ ಯಾವ ಸಿಂಬಲ್ ಬರ್ತೈತಿ, ಇದು ಗ್ರೇಟರ್ ಸಿಂಬಲ್, ಇಲ್ಲಿ ಲೆಸರ್ ಸಿಂಬಲ್ ಬರುತ್ತೆ. ಇವು ಎರಡು ಉಲ್ಟಾ ಆಗಿಬಿಡ್ತಾವೆ. ಡೈರೆಕ್ಷನ್ ಉಲ್ಟಾ ಆಗೋದ್ರಿಂದ ಇವೆರಡು ಬಂದು ಅಂದರೆ ಸಿ ಎನ್ ಡಿ ಆಗ್ತವೆ. ಇವೆರಡು ಬಂದರೆ ಸಿ ಎನ್ ಡಿ ಆಗ್ತವೆ. ಇವು ಮೂರು ಬಂದರೂ ಕೂಡ ಸಿ ಎನ್ ಡಿ ಆಗ್ತವೆ. ಈ ಕಡೆದು ಮೂರು ಬಂದರೂ ಸಿ ಎನ್ ಡಿ ಆಗ್ತವೆ. ಆಮೇಲೆ ಇವೆರಡರ ಮಧ್ಯೆ ಗ್ರೇಟರ್ ಮತ್ತು ಲೆಸರ್ ಮಧ್ಯೆ ಯಾವುದು ಬರ್ತೈತಿ, ಗ್ರೇಟರ್ ಬರುತ್ತೆ. ಗ್ರೇಟರ್ ಆರ್ ಈಕ್ವಲ್ ಮತ್ತು ಲೆಸರ್ ಮಧ್ಯೆ ಗ್ರೇಟರ್ ಆರ್ ಈಕ್ವಲ್ ಬರುತ್ತೆ. ಲೆಸರ್ ಮತ್ತು ಈಕ್ವಲ್ ಮಧ್ಯೆ ಲೆಸರ್ ಬರುತ್ತೆ. ಈಕ್ವಲ್ ಮತ್ತು ಗ್ರೇಟರ್ ಆರ್ ಈಕ್ವಲ್ ಮಧ್ಯೆ
ಯಾವ್ದು ಬರ್ತೈತಿ, ಗ್ರೇಟರ್ ಆರ್ ಈಕ್ವಲ್ ಬರುತ್ತೆ. ಒಂದ್ಸತಿ ಬರ್ಕೊಂಡ್ಬಿಡ್ರಿ ಇದೆಲ್ಲ. ಇದು ಯಾವುದು, ಲೆಸ್ಸರ್ ಈಕ್ವಲ್ ಗ್ರೇಟರ್ ಗ್ರೇಟರ್ ಆರ್ ಈಕ್ವಲ್, ಇವು ಮೂರದ ಮಧ್ಯೆ ಗ್ರೇಟರ್ ಬರುತ್ತೆ. ಆಮೇಲೆ ಇವು ಮೂರು ಆಯ್ತು. ಅದ್ರಾಗ ಈಗ ನೆಕ್ಸ್ಟ್ ಇವು ಕೆಳಗಿಂದ್ರದ್ದು ಮೂರು, ಇದು ಇಲ್ಲ ಇದ್ರದ್ದು ಎರಡರದ್ದು ಮಾಡ್ಕೊಳ್ಳೋಣ. ಗ್ರೇಟರ್ ಮತ್ತು ಈಕ್ವಲ್ ಮಧ್ಯೆ ಯಾವ್ದು ಬರ್ತೈತಿ, ಗ್ರೇಟರ್ ಬರುತ್ತೆ. ಗ್ರೇಟರ್ ಆರ್ ಈಕ್ವಲ್ ಮತ್ತು ಈಕ್ವಲ್ ಮಧ್ಯೆ ಯಾವ್ದು ಬರ್ತೈತಿ, ಗ್ರೇಟರ್ ಆರ್ ಈಕ್ವಲ್ ಬರುತ್ತೆ. ಇವು ಮೂರು ಆದವು. ಇವಾಗ ನೆಕ್ಸ್ಟ್ ಈ ಕಡೆ ಕೆಳಗಿನ ಮೂರಕ್ಕೆ ಬರೋಣ. ಕೆಳಗಿನ ಮೂರರಲ್ಲಿ ಯಾವ ಇದಾವೆ, ಒಂದು ಲೆಸ್ಸರ್ ಐತೆ, ಈಕ್ವಲ್ ಐತೆ, ಲೆಸ್ಸರ್ ಆರ್ ಈಕ್ವಲ್ ಐತೆ. ಇವು ಮೂರ ಮಧ್ಯೆ ಯಾವ್ದು ಬರ್ತೈತಿ, ಲೆಸ್ಸರ್ ಸಿಂಬಲ್ ಬರುತ್ತೆ. ಲೆಸ್ಸರ್ ಮತ್ತು ಈಕ್ವಲ್ ಮಧ್ಯೆ ಯಾವ ಸಿಂಬಲ್ ಬರುತ್ತೆ, ಲೆಸ್ಸರ್ ಬರುತ್ತೆ. ಈಕ್ವಲ್ ಆ್ಯಂಡ್ ಲೆಸರ್ ಆರ್ ಈಕ್ವಲ್ ಅಂತೇಳಿ ರಿಲೇಷನಲ್ಲಿ ಸಿಕ್ತಂತಂದರೆ, ಈಗ ಇಲ್ಲಿ ಯಾವ ರೀತಿ ರಿಲೇಷನ್ ಬರ್ತೀವಲ್ಲ ಅದೇ ರಿಲೇಷನಲ್ಲಿ ಯಾವ ರೀತಿ ಸಿಕ್ತಂದ್ರೆ ಇದರಲ್ಲಿ ಲೆಸರ್ ಆರ್ ಈಕ್ವಲ್ ಬರುತ್ತೆ. ಇವು ಮೂರು ಅದು. ಇವಾಗ ವರ್ಟಿಕಲ್ ಬರೋಣ. ವರ್ಟಿಕಲಲ್ಲಿ ಬಂದಾಗ ಈ ಥರದ ಕಾಲಮ್ ಬಂದಾಗ ಇದೆಲ್ಲೇ ನೋಡ್ಕೊಂಡ್ಬಿಟ್ರೆ ಡಯಾಗ್ರಾಮಲ್ಲಿ, ಇನ್ ಕೇಸ್ ಕಾಲಮ್ ಈ ಥರ ವರ್ಟಿಕಲ್ ಬಂದಾಗ ಅಥವಾ ಈ ಮೂರು ಸೇರಿಸಿ ಬಂದಾಗ ಅಥವಾ ಈ ರೀತಿ ಕ್ರಾಸಲ್ಲಿ ಬಂದಾಗ ಇವೆಲ್ಲ ಏನಾಗ್ತವೆ, ಸಿ ಎನ್ ಡಿ ಆಗ್ತವೆ. ಈ ಥರ ಡಯಾಗೋನಲ್ ರಿಲೇಷನ್ ಬಂತು ಅಥವಾ ಈ ರೀತಿ ಕಾಲಮ್ನ ರಿಲೇಷನ್, ಹಿಂಗೆ ವರ್ಟಿಕಲ್ ರಿಲೇಷನ್ ಬಂತು ಅಂತಂದರೆ ಡೈರೆಕ್ಟ್ ಅದೇನಾಗುತ್ತೆ, ಆನ್ಸರ್ ಸಿ ಎನ್ ಡಿ. ರಿಲೇಷನ್ ಕ್ಯಾನಾಟ್ ಬಿ ಡಿಟರ್ಮೈನ್ಡ್. ರಿಲೇಷನ್ ಹೇಳೋಕ್ಕಾಗಂಗಿಲ್ಲ, ಯಾಕಂತಂದರೆ ಅಲ್ಲಿ ಎಲ್ಲ ಥರದ ರಿಲೇಷನ್ ಪಾಸಿಬಲ್ಸ್ ಆಗಿಬಿಡ್ತವೆ. ಯಾಕೆ ನೋಡ್ರಿ, ಇಲ್ಲಿ ಇವಾಗ ಈ ರೀತಿ ಅಡ್ಡ ಬಂತು ಅನ್ಕೊಳ್ಳೋಣ. ಇಲ್ಲಿ ಯಾವ ರಿಲೇಷನ್ ಸಿಗ್ತದೆ, ಒಂದು ಗ್ರೇಟರ್ ಸಿಗ್ತದೆ, ಒಂದು ಈಕ್ವಲ್ ಸಿಗ್ತದೆ, ಲೆಸರ್ ಆರ್ ಈಕ್ವಲ್ ಸಿಗ್ತದೆ. ಇಲ್ಲಿ ಮೂರು ರಿಲೇಷನ್ ಸಿಕ್ಕವು. ಆಮೇಲೆ ಇಲ್ಲಿ ವರ್ಟಿಕಲ್ ನೋಡ್ರಿ, ಇಲ್ಲಿ ಯಾವ ಬರ್ತವೆ, ಗ್ರೇಟರ್ ಆರ್ ಈಕ್ವಲ್ ಬರ್ತೈತಿ, ಲೆಸರ್ ಆರ್ ಈಕ್ವಲ್ ಬರುತ್ತೆ. ಇಲ್ಲಿ ಕೂಡ ಗ್ರೇಟರು, ಲೆಸರು, ಈಕ್ವಲ್ ಮೂರು ಸಿಂಬಲ್ಸ್ ಸಿಕ್ಕವು. ಅದಕ್ಕೋಸ್ಕರ ರಿಲೇಷನ್ ಹೇಳೋಕ್ಕಾಗಂಗಿಲ್ಲ, ಬಟ್ ಐದಾರು ಕಂಡೀಷನಲ್ಲಿ ಹೇಳ್ಬೋದು. ನಾರ್ಮಲಿ ಇದೇನಾಗುತ್ತೆ, ಆನ್ಸರ್ ಸಿ ಎನ್ ಡಿ ಆಗುತ್ತೆ. ಅರ್ಥ ಆಯ್ತು ಅನ್ಕೊತೀನಿ ನಾನು. ಎಲ್ಲ ಸಿಂಬಲ್ಸ್ಗಳು ನೋಡ್ಕೊಂಡ್ರಿ ಅಂತ ಅನ್ಕೊತೀನಿ. ಹಿಂಗೆ ವರ್ಟಿಕಲ್ ಬಂದರೆ ಸಿ ಎನ್ ಡಿ ಆನ್ಸರ್ ಹೇಳೋಕ್ಕಾಗಂಗಿಲ್ಲ. ಹಂಗೆ ಇದು ಡಯಾಗೋನಲ್ ಬಂದರೂ ಈ ಕಡೆಯಿಂದ ಡಯಾಗೋನಲ್ ಬರಲಿ ಅಥವಾ ಈ ಕಡೆಯಿಂದ ಡಯಾಗೋನಲ್ ಬರಲಿ, ಆನ್ಸರ್ ಏನಾಗುತ್ತೆ, ಸಿ ಎನ್ ಡಿ ಆಗುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇವಾಗ ಯಾವ ರೀತಿ ನೊಟೇಷನ್ ಮಾಡ್ಬೇಕಂತಂದ್ರೆ, ಈ ರೀತಿ ಮ್ಯಾಜಿಕ್ ಬಾಕ್ಸ್ ಹಾಕಿರ್ತೀವಿ. ಇಲ್ಲಿ ಗ್ರೇಟರ್ ಅಂದ್ರೆ ಏನೈತೆ, ಗ್ರೇಟರ್ ಅಂತಂದ್ರೆ ಆ್ಯಡ್ ದ ರೇಟ್, ಇಲ್ಲಿ ಆ್ಯಡ್ ದ ರೇಟ್ ಇಟ್ರಿ. ಲೆಸ್ಸರ್ ಅಂತಂದ್ರೆ ಹ್ಯಾಶ್ ಐತಿ, ಲೆಸ್ಸರ್ ಅಂದ್ರೆ ಹ್ಯಾಶ್ ಇಟ್ರಿ. ಪರ್ಸೆಂಟೇಜ್ ಅಂದ್ರೆ ಏನೈತೆ, ಪರ್ಸೆಂಟೇಜ್ ಅಂದ್ರೆ ಗ್ರೇಟರ್ ಆರ್ ಈಕ್ವಲ್ ಐತೆ, ಪರ್ಸೆಂಟೇಜ್ ಇಲ್ಲಿ ಬರದ್ರಿ. ನೆಕ್ಸ್ಟ್ ಡಾಲರ್ ಅಂತಂದ್ರೆ ಲೆಸ್ಸರ್ ಆರ್ ಈಕ್ವಲ್ ಐತೆ, ಡಾಲರ್ ಇಲ್ಲಿ ಬರದ್ರಿ. ಕಾಪಿರೈಟ್ ಅಂದ್ರೆ ಈಕ್ವಲ್ ಐತೆ, ಕಾಪಿರೈಟ್ ಇಲ್ಲಿ ಬರದ್ರಿ. ಇವಾಗ ಇದೇ ಸೆಂಟೆನ್ಸ್, ಇದೇ ಕ್ವಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡೋದು ನೋಡೋಣ. ಇವಾಗ ಇಲ್ಲಿ ನೋಡ್ರಿ, ಇವಾಗ ಕ್ವಶನ್ ಏನೈತೆ, ಎ ಆಟ್ ದ ರೇಟ್ ಬಿ, ಬಿ ಆಟ್ ದ ರೇಟ್ ಸಿ ಕಂಟಿನ್ಯೂ ಐತೆ. ಇದು ಯಾವ ರೀತಿ ಬರಿಬೋದು ಅಂದ್ರೆ, ಎ ಆಟ್ ದ ರೇಟ್ ಬಿ ಆಟ್ ದ ರೇಟ್ ಸಿ ಅಂತ ಈ ರೀತಿ ಕೂಡ ಬರಿಬೋದು. ಎದಿಂದ ಸಿ ರಿಲೇಷನ್, ಎದಿಂದ ಸಿಗೆ ಬಂದ್ವಿ. ಓಕೆ, ಎದಿಂದ ಸಿಗೆ ಬಂದ್ವಿ. ರಿಲೇಷನ್ ಏನೈತೆ, ಎದಿಂದ ಸಿಗೆ ಬಂದಾಗ ಆಟ್ ದ ರೇಟ್ ಎರಡು ಕಡೆ ಆಟ್ ದ ರೇಟ್ ಐತೆ. ಎರಡು ಕಡೆ ಆಟ್ ದ ರೇಟ್ ಅಂತಂದ್ರೆ ಡೈರೆಕ್ಟ್ ಆಟ್ ದ ರೇಟ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀರಿ. ನೆಕ್ಸ್ಟ್ ಆಟ್ ದ ರೇಟ್ ಅಂದ್ರೆ ಡೈರೆಕ್ಟ್ ಆಟ್ ದ ರೇಟ್, ಯಾಕಂತಂದ್ರೆ ಆಟ್ ದ ರೇಟ್ ಅಂದ್ರೆ ಈಕ್ವಲ್ ಐತೆ, ಅದು ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಇಲ್ಲಿ ಸಿ ಆಟ್ ದ ರೇಟ್ ಎ, ಸಿದಿಂದ ಎಗೆ ಹೋಗ್ತಿದ್ವಿ. ಉಲ್ಟಾ ಹೋದಾಗ ಏನಾಗುತ್ತೆ, ಆಟ್ ದ ರೇಟ್ ಐತೆ, ಆಟ್ ದ ರೇಟ್ ಅಂದ್ರೆ ಇಲ್ಲಿ ಆಟ್ ದ ರೇಟ್ ಐತೆ. ಇದು ಉಲ್ಟಾ ಹೋಗ್ತಿದೀವಿ ಅಂದ್ರೆ ಇದ್ರ ಸಿಂಬಲ್ ಉಲ್ಟಾ ಆಗ್ತೈತೆ. ಉಲ್ಟಾ ಅಂತಂದ್ರೆ ಇಲ್ಲಿರೋ ಸಿಂಬಲ್ ಇದು ಚೇಂಜ್ ಆಗ್ತೈತೆ. ಅಂದ್ರೆ ಸಿ ಆಟ್ ದ ರೇಟ್ ಎ ಇದ್ದದ್ದು ಏನಾಗುತ್ತೆ, ಸಿ ಹ್ಯಾಶ್ ಎ ಅಂತೇಳಾಗಿದ್ರೆ ಕರೆಕ್ಟ್ ಆಗ್ತಿತ್ತು. ಯಾಕಂತಂದ್ರೆ ಗ್ರೇಟರ್ ಉಲ್ಟಾ ಯಾವ್ದೈತಿ, ಲೆಸ್ಸರ್ ಐತೆ. ಗ್ರೇಟರ್ ಅಪೋಸಿಟ್ ಲೆಸ್ಸರ್, ಗ್ರೇಟರ್ ಆರ್ ಈಕ್ವಲ್ ಅಪೋಸಿಟ್ ಲೆಸ್ಸರ್ ಆರ್ ಈಕ್ವಲ್, ಅದು ಎರಡು ಗೊತ್ತಿರ್ಬೇಕು ನೀವು. ಅಂದ್ರೆ ಇಲ್ಲಿ ಬರ್ದಿರೋದು ಯಾವುದೇ ವರ್ಡ್ ಇರಲಿ, ಇಲ್ಲಿ ಅಟ್ ದ ರೇಟ್ ಕೊಟ್ಟಿದ್ದ ಅಂದ್ರೆ ಅಟ್ ದ ರೇಟ್ ಅಪೋಸಿಟ್ ಹ್ಯಾಶ್ ಆಗುತ್ತೆ. ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಕೊಟ್ಟಿದ್ದ, ಗ್ರೇಟರ್ ಆರ್ ಈಕ್ವಲ್ ಪರ್ಸೆಂಟೇಜ್ ವ್ಯಾಲ್ಯೂ ಐತೆ, ಪರ್ಸೆಂಟೇಜ್ ಅಪೋಸಿಟ್ ಡಾಲರ್ ಐತೆ. ಯಾಕಂದ್ರೆ ಡಾಲರ್ ಅಂದ್ರೆ ಲೆಸ್ಸರ್ ಆರ್ ಈಕ್ವಲ್ ಐತೆ. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವಾಗ ಇದೇ ಥರದ್ದು ನೆಕ್ಸ್ಟ್ ಕ್ವಶನ್ ಬರೋಣ. ಈ ಕ್ವಶನ್ ಅಲ್ಲಿ ಬನ್ರಿ, ಇವಾಗ ಇನ್ನೊಂದ್ಸರಿ ಸೇಮ್ ಟೇಬಲ್ ಹಾಕಿ ನೋಡ್ರಿ. ಸೇಮ್ ಟೇಬಲ್, ಅದೇ ಟೇಬಲ್. ಇಲ್ಲೇನದ ಆಟ್ ದ ರೇಟ್ ಡೈರೆಕ್ಟ್ ಬರೀರಿ. ಇಲ್ಲಿ ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗಿರ್ಬೇಕು. ಇಲ್ಲಿ ಏನೈತೆ, ಲೆಸ್ಸರ್ ಸಿಂಬಲ್ ಐತೆ, ಗ್ರೇಟರ್ ಸಿಂಬಲ್ ಐತೆ. ಗ್ರೇಟರ್ ಸಿಂಬಲ್ ಅಂದ್ರೆ ಆಟ್ ದ ರೇಟ್. ಇಲ್ಲಿ ಯಾವ ಸಿಂಬಲ್ ಇತ್ತು, ಗ್ರೇಟರ್ ಆರ್ ಈಕ್ವಲ್ ಸಿಂಬಲ್ ಅಂದ್ರೆ ಪರ್ಸೆಂಟೇಜ್. ಇಲ್ಲಿ ಯಾವ್ದಿತ್ತು, ಈಕ್ವಲ್ ಸಿಂಬಲ್, ಈಕ್ವಲ್ ಅಂತಂದ್ರೆ ಕಾಪಿ ರೈಟ್. ಇಲ್ಲಿ ಯಾವ ಸಿಂಬಲ್ ಇತ್ತು, ಲೆಸ್ಸರ್ ಸಿಂಬಲ್, ಲೆಸ್ಸರ್ ಅಂತಂದ್ರೆ ಹ್ಯಾಶ್. ಇಲ್ಲಿ ಯಾವ ಸಿಂಬಲ್ ಇತ್ತು, ಡೈರೆಕ್ಟ್ ಡಾಲರ್ ಸಿಂಬಲ್ ಇತ್ತು, ಅಂದ್ರೆ ಲೆಸರ್ ಆರ್ ಈಕ್ವಲ್ ಇತ್ತು, ಅದಕ್ಕೆ ಡಾಲರ್ ಬಂತಿಲ್ಲ. ಇವೆಲ್ಲವೂ ಗೊತ್ತಾಯ್ತು. ಇವಾಗ ನೆಕ್ಸ್ಟ್ ನೀವು ಇದು ಬರೆಯೋ ಅವಶ್ಯಕತೆ ಇಲ್ಲ. ಆಟ್ ದ ರೇಟ್ ಅಂದ್ರೆ ಲೆಸ್ಸರು, ಪರ್ಸೆಂಟೇಜ್ ಅಂದ್ರೆ ಲೆಸರ್ ಆರ್ ಈಕ್ವಲ್ಲು, ಇದು ಗ್ರೇಟರ್ ಆರ್ ಈಕ್ವಲ್ಲು. ಯಾಕಂದ್ರೆ ಈ ಪ್ಲೇಸಲ್ಲಿ ಇದು ಬರ್ತಾವೆ ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಮ್ಯಾಜಿಕ್ ಬಾಕ್ಸ್ ಅದು ಫಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು, ಇದು ಈ ಪ್ಲೇಸಲ್ಲಿ ಇವೇ ಇದಾವೆ ಅಂತೇಳಿ. ಇವಾಗ ಈ ಕ್ವಶನ್ ಬನ್ನಿರಿ. ಪಿ ಹ್ಯಾಶ್ ಕ್ಯೂ ಅದ, ಆಮೇಲೆ ಕ್ಯೂ ಕಾಪಿ ರೈಟ್ ಸಿ ಅದ. ಕಾಪಿ ರೈಟ್ ಆರ್ ಅದು. ಪಿದಿಂದ ಆರ್ ಹೋಗ್ಬೇಕು, ಪಿದಿಂದ ಆರ್. ಪರ್ಸೆಂಟೇಜ್ ಕಾಪಿ ರೈಟ್ ಎರಡು ಸಿಂಬಲ್ ಬರ್ತಾವೆ. ಪರ್ಸೆಂಟೇಜ್ ಕಾಪಿ ರೈಟ್ ಇವೆರಡರ ಮಧ್ಯೆ ಯಾವ ಸಿಂಬಲ್ ಕಾಮನ್ ಆಗಿ ಬರೋದು,
ಪರ್ಸೆಂಟೇಜ್ ಬರ್ತದೆ. ಯಾಕಂತಂದರೆ ಕಾಪಿರೈಟ್ ಅಂದರೆ ಈಕ್ವಲ್ ಮತ್ತು ಗ್ರೇಟರ್ ಆರ್ ಈಕ್ವಲ್ ಮಧ್ಯೆ ಗ್ರೇಟರ್ ಆರ್ ಈಕ್ವಲ್ ಬರ್ತದೆ. ಸಾರಿ, ಉಲ್ಟಾ ಬರ್ತೇನಲ್ಲ, ಇಲ್ಲಿ ಗ್ರೇಟರ್ ಬರ್ತೈತಿ, ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಐತೆ, ಇಲ್ಲಿ ಲೆಸ್ಸರ್ ಐತೆ, ಲೆಸ್ಸರ್ ಆರ್ ಈಕ್ವಲ್ ಐತೆ. ಇವೆರಡರ ಮಧ್ಯೆ ಈಕ್ವಲ್ ಮತ್ತು ಗ್ರೇಟರ್ ಆರ್ ಈಕ್ವಲ್ ಮಧ್ಯೆ ಗ್ರೇಟರ್ ಆರ್ ಈಕ್ವಲ್ ಬರುತ್ತೆ ಅಂತ ಹೇಳಿದೆ ನಾನು. ಕಾಪಿರೈಟ್ ಮತ್ತು ಪರ್ಸೆಂಟೇಜ್ ಮಧ್ಯೆ ಯಾವ್ದು ಬರ್ತೈತಿ? ಪರ್ಸೆಂಟೇಜ್ ಬರುತ್ತೆ. ಒಂದೇದು ಕರೆಕ್ಟ್ ಆಯಿತು. ಎರಡನೇ ನೋಡಿ, ಆರಿಂದ ಪಿ. ಆರ್ ಎಲ್ಲೈತಿ? ಇಲ್ಲೈತಿ, ಪಿಗೆ ಹೋಗ್ತಿದ್ವಿ, ಉಲ್ಟಾ ಹೋಗ್ತಿದ್ವಿ. ಕಾಪಿರೈಟ್ ಮತ್ತು ಪರ್ಸೆಂಟೇಜ್, ಕಾಪಿರೈಟ್ ಆ್ಯಂಡ್ ಪರ್ಸೆಂಟೇಜ್ ಮಧ್ಯೆ ಪರ್ಸೆಂಟೇಜ್ ಬರುತ್ತೆ, ಬಟ್ ಉಲ್ಟಾ ಹೋಗ್ತಿದ್ದೀವಿ. ಅಂದರೆ ಇದ್ರ ಉಲ್ಟಾ ಯಾವುದು? ಇದು, ಅಂದರೆ ಡಾಲರ್ ಬರಬೇಕು. ಆರ್ದಿಂದ ಪಿ ಹೋದಾಗ ಡಾಲರ್ ಪಿ ಬರಬೇಕು. ನಾರ್ಮಲಾಗಿ ಡಿಕೋಡ್ ಮಾಡಿ ಬಿಡಿಸ್ಬೋದು, ಬಟ್ ಎಕ್ಸಾಮಲ್ಲಿ ಟೈಮ್ ಹೋಗುತ್ತೆ, ಅದಕ್ಕೋಸ್ಕರ ಡಿಕೋಡ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಿದೆ ಅಂತ ಅನ್ಕೊಂತೀನಿ ನಾನು ಹೇಳ್ತಿರೋದು. ಇದೇನೈತೆ? ಪಿ ಆರ್, ಪಿ ಪರ್ಸೆಂಟೇಜ್ ಆರ್ ಅಂತಂದರೆ ಪಿದಿಂದ ಆರ್ ಹೋಗ್ತಿದ್ದೀವಿ ನಾವು, ಪಿದಿಂದ ಆರ್ ಹೋಗ್ತಿದ್ದೀವಿ. ಪಿದಿಂದ ಆರ್ ಹೋಗ್ಬೇಕಂತಂದರೆ ಪರ್ಸೆಂಟೇಜ್ ಐತೆ, ಕಾಪಿರೈಟ್ ಐತೆ. ಕಾಪಿರೈಟ್ ಆ್ಯಂಡ್ ಪರ್ಸೆಂಟೇಜ್ ಮಧ್ಯೆ ಕಾಮನ್ ಸಿಂಬಲ್ ಯಾವುದು? ಪರ್ಸೆಂಟೇಜ್. ಯಾಕಂತಂದರೆ ಈಕ್ವಲ್ ಆ್ಯಂಡ್ ಗ್ರೇಟರ್ ಆರ್ ಈಕ್ವಲ್ ಮಧ್ಯೆ ಬರ್ತಕ್ಕಂಥ ಸಿಂಬಲ್ ಯಾವುದು? ಈಗ ಒಂದು ಯಾವುದೇ ರಿಲೇಷನಲ್ಲಿ ಈಗ ಈಕ್ವಲ್ ಮತ್ತು ಗ್ರೇಟರ್ ಆರ್ ಈಕ್ವಲ್ ರಿಲೇಷನ್ ಇತ್ತಂದರೆ ಅದರಲ್ಲಿ ಕರೆಕ್ಟಾಗಿ ಕಾಮನ್ ಆಗಿ ಹೊರಗೆ ಬರೋದು ಗ್ರೇಟರ್ ಆರ್ ಈಕ್ವಲ್. ಆಗಲೇ ಹೇಳಿದೆ ನಾನು. ಅದಕ್ಕೋಸ್ಕರ ಇವೆರಡರ ಮಧ್ಯೆ ಕಾಮನ್ ರಿಲೇಷನ್ ಯಾವುದಾಗುತ್ತೆ? ಪರ್ಸೆಂಟೇಜ್ ಆಗುತ್ತೆ. ಅದಕ್ಕೋಸ್ಕರ ಒಂದೇದು ಕರೆಕ್ಟ್ ಆಯಿತು. ಆರಿಂದ ಪಿ ಉಲ್ಟಾ ಹೋಗ್ತಿದ್ದೀವಿ. ಆರಿಂದ ಪಿ ಉಲ್ಟಾ ಹೋಗುವಾಗ ಕಾಪಿರೈಟ್ ಮತ್ತು ಪರ್ಸೆಂಟೇಜ್ ಐತೆ. ಕಾಪಿರೈಟ್ ಮತ್ತು ಪರ್ಸೆಂಟೇಜ್ ಮಧ್ಯೆ ಬರ್ತಕ್ಕಂಥದ್ದು ಪರ್ಸೆಂಟೇಜ್ ಉಲ್ಟಾ ಹೋಗಿರೋದ್ರಿಂದ ಇದ್ರ ಉಲ್ಟಾ ಸಿಂಬಲ್ ಯಾವುದಾಗುತ್ತೆ? ಡಾಲರ್. ಅದಕ್ಕೋಸ್ಕರ ಆನ್ಸರ್ ಏನಾಗಬೇಕು? ಆರ್ ಡಾಲರ್ ಪಿ ಆಗಬೇಕು. ಬಟ್ ಇಲ್ಲಿ ಆರ್ ಆ್ಯಟ್ ಪಿ ಐತೆ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ನೆಕ್ಸ್ಟ್ ಕ್ವಶನ್ ಬನ್ನಿರಿ. ಇದು ಈಸಿ ಐತಿ, ಡಿಕೋಡ್ ಮಾಡ್ದೇನೂ ಬಿಡಿಸ್ಬೋದು, ಈ ಥರ ಬಾಕ್ಸ್ ಹಾಕದೆ ಬಿಡಿಸ್ಬೋದು. ಬಟ್ ಎಷ್ಟು ಈಸಿ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬರಲ್ಲ. ಜಸ್ಟ್ ನಿಮ್ಮ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಕ್ಕೋಸ್ಕರ ನಾನು ಇದು ಹೇಳ್ತಿರೋದು. ಈ ಕ್ವಶನಲ್ಲಿ ನೋಡ್ರಿ, ಎಕ್ಸ್ದಿಂದ ವೈ, ವೈದಿಂದ ಝೆಡ್. ಎಕ್ಸ್ ಹ್ಯಾಶ್ ವೈ ಐತಿ, ವೈದಿಂದ ವೈ ಡಾಲರ್ ಝೆಡ್ ಐತಿ. ಎಕ್ಸ್ ಹ್ಯಾಶ್ ವೈ ಡಾಲರ್ ಝೆಡ್ ಐತಿ. ಓಕೆ, ಮ್ಯಾಜಿಕ್ ಬಾಕ್ಸ್ ಹಾಕ್ತೀವಿ. ಈಗ ಮ್ಯಾಜಿಕ್ ಬಾಕ್ಸ್ ಹಾಕಿದಾಗ ಏನೇನಾಗುತ್ತೆ? ಫಸ್ಟ್ ಒನ್ ಇಲ್ಲಿ ಏನೈತೆ? ಗ್ರೇಟರ್ ಸಿಂಬಲ್. ಗ್ರೇಟರ್ ಅಂದರೆ ಅಟ್ ದ ರೇಟ್. ಲೆಸ್ಸರ್ ಅಂದರೆ ಹ್ಯಾಶ್. ಗ್ರೇಟರ್ ಆರ್ ಈಕ್ವಲ್ ಇಲ್ಲಿ ಬರ್ತೈತಿ. ಗ್ರೇಟರ್ ಆರ್ ಈಕ್ವಲ್ ಅಂದರೆ ಪರ್ಸೆಂಟೇಜ್. ಈಕ್ವಲ್ ಅಂತಂದರೆ ಕಾಪಿರೈಟ್. ಲೆಸ್ಸರ್ ಆರ್ ಈಕ್ವಲ್ ಅಂದರೆ ಡಾಲರ್. ಎಲ್ಲ ಸಿಂಬಲ್ ಇಲ್ಲಿ ಬರೆದ್ವಿ. ಈಗ ಎಕ್ಸ್ದಿಂದ ಝೆಡ್ ಹ್ಯಾಶ್ ಐತಿ ಮತ್ತು ಡಾಲರ್ ಐತಿ. ಹ್ಯಾಶ್ ಆ್ಯಂಡ್ ಡಾಲರ್ ಮಧ್ಯೆ ಕಾಮನ್ ಸಿಂಬಲ್ ಹ್ಯಾಶ್ ಬರ್ತೈತಿ. ಯಾಕಂದರೆ ಇಲ್ಲಿ ಲೆಸ್ಸರ್ ಅದ, ಲೆಸ್ಸರ್ ಆರ್ ಈಕ್ವಲ್. ಲೆಸ್ಸರ್ ಮತ್ತು ಲೆಸ್ಸರ್ ಆರ್ ಈಕ್ವಲ್ ಮಧ್ಯೆ ಲೆಸ್ಸರ್ ಬರ್ತೈತಿ. ಹ್ಯಾಶ್ ಮತ್ತು ಡಾಲರ್ ಮಧ್ಯೆ ಯಾವ್ದು ಬರ್ತೈತಿ? ಹ್ಯಾಶ್ ಬರ್ತೈತಿ. ಅಂದರೆ ಎಕ್ಸ್ ಮತ್ತು ಜೆಡ್ ಮತ್ತು ಹ್ಯಾಶ್ ಐತಿ, ಕರೆಕ್ಟ್ ಆಯಿತು. ಜಡ್ದಿಂದ ಎಕ್ಸಿಗೆ ಬರೋಣ. ಇವಾಗ ಉಲ್ಟಾ ಸಿಂಬಲ್, ಜಡ್ದಿಂದ ಎಕ್ಸ್ ಈ ಕಡೆ ಹೋಗ್ತಿದ್ದೀವಿ. ಜಡ್ದಿಂದ ಎಕ್ಸ್ ಇದ್ದಾಗ ಸೇಮ್ ಹ್ಯಾಶ್ ಮತ್ತು ಡಾಲರ್ ಇದಾವೆ. ಹ್ಯಾಶ್ ಮತ್ತು ಡಾಲರ್ ಮಧ್ಯೆ ಹ್ಯಾಶ್ ಆಗುತ್ತೆ, ಅಪೋಸಿಟ್ ಸಿಂಬಲ್ ಬರ್ತದೆ. ಯಾಕಂದರೆ ಉಲ್ಟಾ ಹೋಗ್ತಿದ್ದೀವಿ. ಇದರ ಅಪೋಸಿಟ್ ಆಟ್ ದ ರೇಟ್ ಐತಿ. ಇಲ್ಲಿ ಆಟ್ ದ ರೇಟ್ ಬರಬೇಕು, ಜಡ್ ಆಟ್ ದ ರೇಟ್ ಎಕ್ಸ್ ಬರಬೇಕು. ಬಟ್ ಉಲ್ಟಾ ಬಂದಿರೋದ್ರಿಂದ ಇದು ರಾಂಗ್ ಆಯಿತು, ಇದು ಕರೆಕ್ಟ್ ಆಗುತ್ತೆ. ಅರ್ಥ ಆಗ್ತಿದೆ ಅನ್ಕೊತೀನಿ. ಇನ್ನೊಂದೆರಡು ಕ್ವಶನ್ ಸಾಲ್ವ್ ಮಾಡೋಣ, ನಿಮ್ಗೆ ಇನ್ನೂ ಕರೆಕ್ಟಾಗಿ ಅರ್ಥ ಆಗುತ್ತೆ. ಈ ಕ್ವಶನಲ್ಲಿ ಬಂದ್ರಿ, ಮತ್ತೆ ಮ್ಯಾಜಿಕ್ ಬಾಕ್ಸ್ ಹಾಕ್ರಿ. ಎಮ್ದಿಂದ ಎನ್. ಎಮ್ ಕಾಪಿರೈಟ್, ಎನ್ ಐತಿ, ಎನ್ ಹ್ಯಾಶ್ ಓ ಐತಿ. ಓಕೆ, ಬಾಕ್ಸ್ ಹಾಕ್ತೀವಿ. ಬಾಕ್ಸ್ ಹಾಕಿದಾಗ ಇಲ್ಲಿ ಗ್ರೇಟರ್ ಸಿಂಬಲ್. ಗ್ರೇಟರ್ ಅಂತಂದರೆ ಏನದು? ಇಲ್ಲಿ ಏನು ಕೋಡ್ ಮಾಡಿದ್ದಾನೆ ನಾನು? ಆಟ್ ದ ರೇಟ್ ಅಂತ ಕೋಡ್ ಮಾಡಿದ್ದಾನೆ. ಲೆಸ್ಸರ್ ಅಂತಂದರೆ ಹ್ಯಾಶ್ ಅಂತ ಕೋಡ್ ಮಾಡಿದ್ದಾನೆ. ಗ್ರೇಟರ್ ಆರ್ ಈಕ್ವಲ್ ಅಂತಂದರೆ ಪರ್ಸೆಂಟೇಜ್. ಕಾಪಿರೈಟ್ ಇಲ್ಲಿ ಸೆಂಟರ್ ಐತೆ, ಅದು ಈಕ್ವಲ್ ಅದ. ಇಲ್ಲಿ ಲೆಸ್ಸರ್ ಆರ್ ಈಕ್ವಲ್ ಬರ್ತೈತಿ. ಲೆಸ್ಸರ್ ಆರ್ ಈಕ್ವಲ್ ಅಂತಂದರೆ ಏನದ? ಡಾಲರ್ ಅದು. ಓಕೆ, ಇವಾಗ ಎಮ್ದಿಂದ ಓ ಬಂದಿದ್ದಾನೆ. ಎಮ್ದಿಂದ ಓ ಬಂದಾಗ ಕಾಪಿರೈಟ್ ಆ್ಯಂಡ್ ಹ್ಯಾಶ್. ಕಾಪಿರೈಟ್ ಆ್ಯಂಡ್ ಹ್ಯಾಶ್ ಇವೆರಡು ಮಧ್ಯೆ ಸಿಂಬಲ್. ಇವೆರಡರಲ್ಲಿ ಯಾವುದು ಬರ್ತದೆ? ಹ್ಯಾಶ್ ಬರ್ತೈತಿ. ಇಲ್ಲಿ ಹ್ಯಾಶ್ ಐತೆ ಎಮ್ ಮತ್ತು ಓದ ಮಧ್ಯೆ, ಅದಕ್ಕೋಸ್ಕರ ಇದು ಕರೆಕ್ಟ್ ಆಯಿತು. ಎಮ್ದಿಂದ ಓಗ್ನೇ ಕೊಟ್ಟಿದ್ದಾನಲ್ಲ ರಿಲೇಷನ್. ಎಮ್ದಿಂದ ಓ ಹೋಗ್ತಿದ್ದೀವಿ. ಕಾಪಿರೈಟ್ ಮತ್ತು ಹ್ಯಾಶ್ ಅದ. ಕಾಪಿರೈಟ್ ಮತ್ತು ಹ್ಯಾಶ್ ಮಧ್ಯೆ ಅಂದರೆ ಇಲ್ಲಿ ಈಕ್ವಲ್ ಮತ್ತು ಲೆಸ್ಸರ್ ಮಧ್ಯೆ ಲೆಸ್ಸರ್ ಬರುತ್ತೆ. ಲೆಸ್ಸರನ್ನು ಯಾವ ರೀತಿ ಕೋಡ್ ಮಾಡಿದ್ದಾನೆ? ಹ್ಯಾಶ್ ಅಂತ ಕೋಡ್ ಮಾಡಿದ್ದಾನೆ. ಅದರಿಂದ ಎಮ್ ಮತ್ತು ಓದ ಮಧ್ಯದ ಸಿಂಬಲ್ ಹ್ಯಾಶ್ ಆಗುತ್ತೆ, ಕರೆಕ್ಟ್ ಆಯಿತು. ಓದಿಂದ ಎಮ್ಗೆ ಬರೋಣ. ಓದಿಂದ ಎಮ್ ಉಲ್ಟಾ ಹೋಗ್ತಿದ್ದೀವಿ. ಕಾಪಿರೈಟ್ ಮತ್ತು ಹ್ಯಾಶ್ ಅವ ಎರಡು ಸಿಂಬಲ್. ಕಾಪಿರೈಟ್ ಮತ್ತು ಹ್ಯಾಶ್ ಇವೆರಡು ಸಿಂಬಲ್ ಅದಾವೆ. ಕಾಪಿರೈಟ್ ಮತ್ತು ಹ್ಯಾಶ್ ಎರಡು ಸಿಂಬಲ್ ಮಧ್ಯೆ ಹ್ಯಾಶ್ ಬರುತ್ತೆ. ಹ್ಯಾಶ್ ಇದ ಅಪೋಸಿಟ್ ಆಟ್ ದ ರೇಟ್ ಐತಿ. ಇಲ್ಲಿ ಆಟ್ ದ ರೇಟ್ ಬರಬೇಕು. ಇಲ್ಲಿ ಆಟ್ ದ ರೇಟ್ ಬರಬೇಕು, ಬಟ್ ಬಂದಿದೆ ಏನೋ ಇಲ್ಲಿ ಕಾಪಿರೈಟ್ ಬಂದಿರಿದೆ, ಅದರಿಂದ ಇದು ರಾಂಗ್ ಆಯ್ತು. ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದು ಕ್ವಶನ್ ನೋಡ್ರಿ, ಅದೇ ರೀತಿ. ಈ ಕ್ವಶನಲ್ಲಿ ಎಲ್ಲ ಸಿಂಬಲ್ಸ್ಗಳು ಚೇಂಜ್ ಆಗಿದ್ದಾವೆ. ಯಾವಾಗ ಸಿಂಬಲ್ಸ್ ಚೇಂಜ್ ಆಗಿದಾವಲ್ಲ ಅದೇ ರೀತಿ ಬಾಕ್ಸ್ ಹಾಕ್ರಿ. ಸಿಂಬಲ್ಸ್ ಚೇಂಜ್ ಯಾವ ರೀತಿ ಆಗಿದೆಯಲ್ಲ ಅದೇ ರೀತಿ. ಏನು ಚೇಂಜ್ ಆಗೈತೆ ಸಿಂಬಲ್? ನಮ್ಮ ಪ್ರಕಾರ ಇಲ್ಲಿ ಗ್ರೇಟರ್ ಸಿಂಬಲ್ ಬೇಕು, ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಸಿಂಬಲ್ ಬೇಕು, ಇಲ್ಲಿ ಈಕ್ವಲ್ ಸಿಂಬಲ್ ಬೇಕು, ಇಲ್ಲಿ ಲೆಸ್ಸರ್ ಸಿಂಬಲ್ ಬೇಕು, ಲೆಸ್ಸರ್ ಆರ್ ಈಕ್ವಲ್ ಸಿಂಬಲ್ ಬೇಕು. ಗ್ರೇಟರ್ ಅಂತಂದ್ರೆ ಏನು ಕೋಡ್ ಮಾಡಿದ ನಾನು? ಗ್ರೇಟರ್ ಎಲ್ಲೈತೆ? ಎ ಈಸ್ ಸ್ಮಾಲರ್ ದ್ಯಾನ್ ಬಿ. ಎ ಬಿಗಿಂತ ಸಣ್ಣದೈತೆ ಅಂತ ಹೇಳಿದ್ದಾನೆ. ಎ ಈ ಸ್ಮಾಲರ್ ದ್ಯಾನ್ ಬಿ. ಸ್ಮಾಲರ್ ಅಂತಂದರೆ ಸಣ್ಣದು. ಇಲ್ಲಿ ಯಾವ ಸಿಂಬಲ್ ಬರುತ್ತೆ? ಸ್ಮಾಲರ್ ಸಿಂಬಲ್.
ಎ ಈಸ್ ಗ್ರೇಟರ್ ದ್ಯಾನ್ ಬಿ ಅಂತಂದರೆ ಇದೇನು ಗ್ರೇಟರ್ ಸಿಂಬಲ್. ಎ ಈಸ್ ಸ್ಮಾಲರ್ ದ್ಯಾನ್ ಆರ್ ಈಕ್ವಲ್ ಟು ಬಿ. ಎ ಸಣ್ಣದೈತಿ ಅಥವಾ ಈಕ್ವಲ್ ಐತಿ. ಆಮೇಲೆ ಎ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬಿ. ಎ ಗ್ರೇಟರ್ ಐತಿ ಅಥವಾ ಈಕ್ವಲ್ ಐತಿ. ಇಲ್ಲಿ ಎ ಈಸ್ ಈಕ್ವಲ್ ಟು ಬಿ, ಇಲ್ಲಿ ಈಕ್ವಲ್ ಸಿಂಬಲ್. ಈಕ್ವಲ್ ಅಂದರೆ ಆ್ಯಟ್ ದ ರೇಟ್ ಸೆಂಟ್ರಕ್ಕೆ ಇಟ್ವಿ. ನೆಕ್ಸ್ಟ್ ಸ್ಮಾಲರ್ದು ಏನದ ಕಾಪಿರೈಟ್ ಐತಿ, ಇಲ್ಲಿ ಕಾಪಿರೈಟ್ ಬಂತು. ನೆಕ್ಸ್ಟ್ ಗ್ರೇಟರ್ ಏನದ ಹ್ಯಾಶ್ ಇದೆ, ಇಲ್ಲಿ ಹ್ಯಾಶ್ ಬಂತು. ನೆಕ್ಸ್ಟ್ ಆಮೇಲೆ ಲೆಸರ್ ಆರ್ ಈಕ್ವಲ್ ಅಂತಂದ್ರೆ ಇಲ್ಲಿ ಐತಿಲ್ಲ ಪರ್ಸೆಂಟೇಜ್, ಇಲ್ಲಿ ಪರ್ಸೆಂಟೇಜ್ ಬಂತು. ಗ್ರೇಟರ್ ಆರ್ ಈಕ್ವಲ್ ಅಂದರೆ ಡಾಲರ್, ಇಲ್ಲಿ ಡಾಲರ್ ಬಂತು. ಎಲ್ಲ ಸಿಂಬಲ್ಸ್ಗಳು ಬರೋದಿವೆ. ಇನ್ಮೇಲೆ ಕ್ವಶನ್ ಸಾಲ್ವ್ ಮಾಡೋದು. ಇದು ಪಿ ಹ್ಯಾಶ್ ಕ್ಯೂ ಐತಿ, ಕ್ಯೂ ಕಾಪಿರೈಟ್ ಆರ್ ಐತಿ, ಆರ್ ಕಾಪಿರೈಟ್ ಎಸ್ ಐತಿ. ಪಿದಿಂದ ಆರ್ ರಿಲೇಷನ್, ಪಿದಿಂದ ಆರ್ ಈ ಕಡೆಯಿಂದ ಈ ಕಡೆ ಬರ್ತಿದ್ವಿ. ಪಿದಿಂದ ಆರ್ ಬಂದಾಗ ಹ್ಯಾಶ್ ಮತ್ತು ಕಾಪಿರೈಟ್ ಎರಡು ರಿಲೇಷನ್ ಸಿಕ್ಕು. ಹ್ಯಾಶ್ ಇಲ್ಲೈತೆ, ಕಾಪಿರೈಟ್ ಇಲ್ಲೈತೆ. ಇವೆರಡು ಅಪೋಸಿಟ್ ಸಿಂಬಲ್ ಬಂದಿರೋದ್ರಿಂದ ಪಿದಿಂದ ಆರ್ ಇದು ರಾಂಗ್ ಆಯಿತು, ಡೈರೆಕ್ಟ್ ರಾಂಗ್. ನೆಕ್ಸ್ಟ್ ಕ್ಯೂ ದಿಂದ ಕಾಪಿರೈಟ್, ಕ್ಯೂ ಕಾಪಿರೈಟ್ ಎಸ್ ಐತಿ, ಕ್ಯೂ ಇಲ್ಲೈತಿ, ಕ್ಯೂದಿಂದ ಎಸ್ಸಿಗೆ ಹೋಗ್ಬೇಕು ನಾವು. ಕ್ಯೂದಿಂದ ಎಸ್ ಕಾಪಿರೈಟ್ ಸಿಂಬಲ್ ಎರಡು ಬಂದಿರೋದ್ರಿಂದ ಎರಡು ಕಡೆ ಕಾಪಿರೈಟ್ ಅಂದರೆ ಕಾಮನ್ ಆಗಿ ಕಾಪಿರೈಟ್ ಹೊರಗಡೆ ಬರ್ತೈತಿ. ಓನ್ಲಿ 2 ಕರೆಕ್ಟ್ ಆನ್ಸರ್ ಇತ್ತು. ಅರ್ಥ ಆಯ್ತು ಅನ್ಕೊತೀನಿ. ಇದೇ ರೀತಿ ನೆಕ್ಸ್ಟ್ ಕ್ವಶನ್ಗೆ ಬನ್ನಿರಿ. ನೆಕ್ಸ್ಟ್ ನಾನು ಎಲ್ಲ ಬರೆಯೋಕೆ ಹೋಗಂಗಿಲ್ಲ, ಡೈರೆಕ್ಟ್ ಮ್ಯಾಜಿಕ್ ಬಾಕ್ಸ್ ಹಾಕ್ತೀನಿ. ಡೈರೆಕ್ಟ್ ಮ್ಯಾಜಿಕ್ ಬಾಕ್ಸಲ್ಲಿ ಏನಾಗುತ್ತೆ, ಇಲ್ಲಿ ಗ್ರೇಟರ್ ಸಿಂಬಲ್ ಐತೆ, ಇಲ್ಲಿ ಲೆಸರ್ ಸಿಂಬಲ್ ಅದ. ಗ್ರೇಟರ್ ಆರ್ ಈಕ್ವಲ್ ಅದ, ಲೆಸರ್ ಆರ್ ಈಕ್ವಲ್ ಅದ, ಈಕ್ವಲ್ ಬರಬೇಕು. ಗ್ರೇಟರ್ ಅಂತಂದ್ರೆ ಏನು, ಗ್ರೇಟರ್ ಅಂದರೆ ಹ್ಯಾಶ್, ಇಲ್ಲಿ ಹ್ಯಾಶ್ ಬರುತ್ತೆ. ಲೆಸರ್ ಅಂತಂದ್ರೆ ಏನೈತೆ, ಇಲ್ಲಿ ಕಾಪಿರೈಟ್ ಬರುತ್ತೆ. ಗ್ರೇಟರ್ ಆರ್ ಈಕ್ವಲ್ ಎಲ್ಲೈತೆ, ಗ್ರೇಟರ್ ಆರ್ ಈಕ್ವಲ್ ಇಲ್ಲೈತೆ ಅಂದರೆ ಡಾಲರ್ ಇಲ್ಲಿ ಬರುತ್ತೆ. ಲೆಸರ್ ಆರ್ ಈಕ್ವಲ್ ಎಲ್ಲೈತೆ, ಇಲ್ಲಿ ಬರಬೇಕಾಗಿರೋದು. ಸ್ಮಾಲರ್ ದೆನ್ ಆರ್ ಈಕ್ವಲ್ ಐತಲ್ಲ ಅದು ಪರ್ಸೆಂಟೇಜ್ ಇಲ್ಲಿ ಬರುತ್ತೆ. ಈಕ್ವಲ್ ಅಂದರೆ ಆ್ಯಟ್ ದ ರೇಟ್ ಇಲ್ಲಿ ಬರುತ್ತೆ. ಅರ್ಥ ಆಯ್ತು ಅನ್ಕೊತೀನಿ. ಡೈರೆಕ್ಟ್ ಎದಿಂದ ಡಿಗೆ ರಿಲೇಷನ್ ಕೊಟ್ಟಿದ್ದಾನೆ, ಎದಿಂದ ಡಿಗೆ ಹೋಗ್ಬೇಕು ನಾವು ಇವಾಗ. ಎದಿಂದ ಡಿಗೆ ಬರ್ಬೇಕಲ್ಲ, ಎದಿಂದ ಡಿ ಬಂದಾಗ ಹ್ಯಾಶ್ ಐತೆ, ಕಾಪಿರೈಟ್ ಐತೆ, ಹ್ಯಾಶ್ ಐತೆ. ಇಲ್ಲಿ ಬಿ ಮತ್ತು ಬಿ ಕಂಟಿನ್ಯೂ ಐತಿ, ಸಿ ಮತ್ತು ಸಿ ಕಂಟಿನ್ಯೂ ಐತೆ ಅಂತೇಳಿ ನಾನು ಡೈರೆಕ್ಟ್ ಹೋಗ್ತಿದ್ದೀನಿ. ಇದನ್ನೇ ನಾವು ಬೇಕಾದರೆ ಬರ್ಕೋಬಹುದು ಇನ್ನೊಂದ್ಸತಿ. ಇಲ್ಲಿ ಎ ಹ್ಯಾಶ್ ಬಿ, ಬಿ ಎರಡು ಕಡೆ ಇರೋದ್ರಿಂದ ಬಿ ಹೋಯ್ತು, ಡೈರೆಕ್ಟ್ ಕಾಪಿರೈಟ್ ಸಿ ಹ್ಯಾಶ್ ಡಿ ಅಂತ ಬರಿಬೋದು. ಇದನ್ನು ಇವಾಗ ಸಾಲ್ವ್ ಮಾಡ್ಬೋದು. ಎದಿಂದ ಎಲ್ಲಿಗೆ ಹೋಗ್ಬೇಕು, ಡಿಗೆ ಹೋಗ್ಬೇಕು. ಎದಿಂದ ಡಿಗೆ ಹೋದಾಗ ಹ್ಯಾಶ್ ಕಾಪಿರೈಟ್ ಹ್ಯಾಶ್ ಬರುತ್ತೆ. ಹ್ಯಾಶ್ ಕಾಪಿರೈಟ್ ಹ್ಯಾಶ್. ಎದಿಂದ ಡಿಗೆ ಹೋದಾಗ ಹ್ಯಾಶ್ ಕಾಪಿರೈಟ್ ಹ್ಯಾಶ್ ಎರಡು ಅಪೋಸಿಟ್, ಅಂದರೆ ಈ ಥರ ವರ್ಟಿಕಲ್ ಸಿಂಬಲ್ಸ್ಗಳು ಬಂದಾಗ ಡೈರೆಕ್ಟ್ ಇದು ರಾಂಗ್ ಆಯಿತು. ಬಿದಿಂದ ಡಿಗೆ ಹೋದಾಗ ಕಾಪಿರೈಟ್ ಹ್ಯಾಶ್ ಇಲ್ಲಿ ಕೂಡ ಅಪೋಸಿಟ್ ಸಿಂಬಲ್, ಡೈರೆಕ್ಟ್ ರಾಂಗ್. ಆನ್ಸರ್ ಇದ್ರದ್ದು ನೈದರ್ನವ್ರು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬರೋಣ. ಒಂದು 5-6 ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ಆಮೇಲೆ ನಿಮ್ಗೆ ಟೈಮ್ ಕೊಡ್ತೀನಿ, ನೀವು ಸಾಲ್ವ್ ಮಾಡುವಂತ್ರಿ. ಈ ಕ್ವಶನಲ್ಲಿ ನೋಡ್ರಿ, ಇವಾಗ ಎಕ್ಸ್ ದಿಂದ ವೈ ದಿಂದ ಝೆಡ್ ದಿಂದ ಎಕ್ಸ್ ಐತೆ. ಅದೇ ಸೇಮ್. ಎಕ್ಸ್ ದಿಂದ ವೈ ಬಂದಾಗ ಎಕ್ಸ್ ದಿಂದ ವೈ ಎಕ್ಸ್ ಡಾಲರ್ ವೈ ಐತಿ. ನೆಕ್ಸ್ಟ್ ವೈದಿಂದ ಆ್ಯಟ್ ದ ರೇಟ್ ಝೆಡ್ ಐತಿ. ಮತ್ತು ಹೊಳ್ಳಿ ಝೆಡ್ದಿಂದ ಪರ್ಸೆಂಟೇಜ್ ಎಕ್ಸ್ ಅಂತ ಐತಿಲ್ಲ, ಅದೇನು ಬರೆಯೋ ಅವಶ್ಯಕ. ಝೆಡ್ ಪರ್ಸೆಂಟೇಜ್ ಎಕ್ಸ್ ಅಂತ ಐತಿ, ಅದನ್ನು ಬರೆಯೋ. ವೈದಿಂದ ಡಬ್ಲ್ಯೂ ಹೋಗ್ಬೇಕು, ಸಾರಿ ಇಲ್ಲಿ ಡಬ್ಲ್ಯೂ ಆಗ್ಬೇಕೈತೆ, ಎಕ್ಸ್ ಆಗಿದೆ ಅದು, ಡಬ್ಲ್ಯೂ ಮಾಡಿರಿ. ಅದು ಝೆಡ್ ಪರ್ಸೆಂಟೇಜ್ ಡಬ್ಲ್ಯೂ ಐತೆ. ಓಕೆ, ಡೈರೆಕ್ಟ್ ಮ್ಯಾಜಿಕ್ ಬಾಕ್ಸ್. ಇಲ್ಲೇನು ಬರುತ್ತೆ, ಹ್ಯಾಶ್ ಬರುತ್ತೆ, ಇಲ್ಲಿ ಡಾಲರ್ ಬರುತ್ತೆ, ಪರ್ಸೆಂಟೇಜ್ ಬರುತ್ತೆ, ಆ್ಯಟ್ ದ ರೇಟ್ ಬರುತ್ತೆ, ಕಾಪಿರೈಟ್ ಬರುತ್ತೆ. ಡೈರೆಕ್ಟ್ ನೋಡ್ರಿ, ಇವಾಗ ಎಕ್ಸ್ದಿಂದ ಡಬ್ಲ್ಯೂ ಹೋದಾಗ ಡಾಲರ್ ಸಿಂಬಲ್ ಐತಿ, ಆ್ಯಟ್ ದ ರೇಟ್ ಸಿಂಬಲ್ ಐತಿ, ಪರ್ಸೆಂಟೇಜ್ ಸಿಂಬಲ್ ಐತಿ. ಡಾಲರ್ ಸಿಂಬಲ್, ಆ್ಯಟ್ ದ ರೇಟ್ ಸಿಂಬಲ್, ಪರ್ಸೆಂಟೇಜ್ ಸಿಂಬಲ್, ವರ್ಟಿಕಲ್ ಬಂದರೆ ಡೈರೆಕ್ಟ್ ರಾಂಗ್. ವೈದಿಂದ ಎಕ್ಸಿಗೆ ಬರೋಣ. ವೈ ಎಲ್ಲೈತಿ, ಇಲ್ಲೈತಿ. ವೈದಿಂದ ಎಕ್ಸಿಗೆ ಹೋಗ್ಬೇಕು. ವೈದಿಂದ ಎಕ್ಸಿಗೆ ಅಂದರೆ ಡಾಲರ್ ಸಿಂಬಲ್ ಅದ ಉಲ್ಟಾ ಹೋಗುತ್ತೆ. ವೈದಿಂದ ಎಕ್ಸ್ ಅಂದರೆ ಎಕ್ಸ್ದಿಂದ ವೈ ಮಧ್ಯೆ ಏನೈತಿ, ವೈದಿಂದ ಎಕ್ಸಿಗೆ ಹೋದಾಗ ಡಾಲರ್ ಸಿಂಬಲ್ ಸಿಕ್ತು. ಡಾಲರ್ ಸಿಂಬಲ್ ಅಪೋಸಿಟ್, ಯಾಕಂದರೆ ಉಲ್ಟಾ ಹೋಗಿದ್ದರಿಂದ ಅಪೋಸಿಟ್ ಸಿಂಬಲ್ ಬಂದಾಗ ಪರ್ಸೆಂಟೇಜ್ ಆಗುತ್ತೆ. ಇಲ್ಲಿ ಪರ್ಸೆಂಟೇಜ್ ಬರಬೇಕಾಗಿತ್ತು. ವೈ ಪರ್ಸೆಂಟೇಜ್ ಎಕ್ಸ್ ಇಸ್ ಕರೆಕ್ಟ್, ಬಟ್ ಇದು ರಾಂಗ್ ಆಯ್ತು. ನೈದರ್ನವ್ರು ಕರೆಕ್ಟ್ ಆನ್ಸರ್ ಇದ್ರದ್ದು. ಓಕೆ, ನೆಕ್ಸ್ಟ್ ಕ್ವಶನಿಂದ ನೀವು ಟ್ರೈ ಮಾಡಿರಿ. ಇವಾಗ ಈ ಕ್ವಶನಿಂದ ಟ್ರೈ ಮಾಡಿರಿ. ಮ್ಯಾಜಿಕ್ ಬಾಕ್ಸ್ ಹಾಕಿರಿ, ಆಮೇಲೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರಿ.
ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. 1 ಸೆಕೆಂಡ್. ಮ್ಯಾಜಿಕ್ ಬಾಕ್ಸ್ ಹಾಕೋಣ. ಇಲ್ಲಿ ಏನು ಬರಬೇಕು, ಗ್ರೇಟರ್ ಸಿಂಬಲ್. ಗ್ರೇಟರ್ ಅಂತಂದರೆ ಹ್ಯಾಶ್ ಐತೆ. ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಸಿಂಬಲ್ ಬರಬೇಕು, ಅಂದರೆ ಡಾಲರ್ ಐತೆ. ಇಲ್ಲಿ ಲೆಸರ್ ಸಿಂಬಲ್ ಬರಬೇಕು. ಲೆಸರ್ ಅಂತಂದ್ರೆ ಏನೈತೆ, ಸಾರಿ ಲೆಸರ್ ಆರ್ ಈಕ್ವಲ್ ಬರಬೇಕು. ಲೆಸರ್ ಆರ್ ಈಕ್ವಲ್ ಅಂತಂದ್ರೆ ಏನೈತೆ, ಪರ್ಸೆಂಟೇಜ್ ಐತೆ. ಇಲ್ಲಿ ಈಕ್ವಲ್ ಸೆಂಟ್ರಕ್ಕೆ ಈಕ್ವಲ್ ಇರುತ್ತೆ. ಈಕ್ವಲ್ ಅಂದ್ರೆ ಏನೈತಿ, ಆ್ಯಟ್ ದ ರೇಟ್ ಐತೆ. ಇಲ್ಲಿ ಏನಾಗದ, ಲೆಸರ್ ಸಿಂಬಲ್ ಬರುತ್ತೆ. ಲೆಸರ್ ಅಂತಂದರೆ ಕಾಪಿರೈಟ್. ಓಕೆ, ನೆಕ್ಸ್ಟ್ ಟಿದಿಂದ ಇಲ್ಲಿ ಯುದಿಂದ ಡಬ್ಲ್ಯೂ ಹೋಗ್ಬೇಕು ನಾವು. ಯು ಎಲ್ಲೈತಿ, ಎಲ್ಲೈತಿ. ಯುದಿಂದ ಡಬ್ಲ್ಯೂ ಹೋದಾಗ ಯು ಇಲ್ಲಿ ವಿ ಮತ್ತು ವಿ ಕಾಮನ್ ಐತೆ. ಒಂದೇ ಸರಿ ವಿ ತಗೊಂಡ್ರೆ ಯುದಿಂದ ವಿಗೆ ಹೋದಿವಿ, ವಿದಿಂದ ಡಬ್ಲ್ಯೂ ಹೋದಿವಿ. ಪರ್ಸೆಂಟೇಜ್ ಆ್ಯಟ್ ದ ರೇಟ್ ಎರಡು ಸಿಂಬಲ್ ಸಿಕ್ತು. ಪರ್ಸೆಂಟೇಜ್ ಆ್ಯಂಡ್ ಆ್ಯಟ್ ದ ರೇಟ್. ಪರ್ಸೆಂಟೇಜ್ ಆ್ಯಟ್ ದ ರೇಟ್ ಮಧ್ಯೆ ಸಿಂಬಲ್ ಕಾಮನ್ ಯಾವ್ದು ಬರುತ್ತೆ, ಪರ್ಸೆಂಟೇಜ್ ಸಿಂಬಲ್ ಬರುತ್ತೆ. ಸ್ಟೇಟ್ ಡೈರೆಕ್ಷನ್ ಹೋಗಿರೋದ್ರಿಂದ ಪರ್ಸೆಂಟೇಜ್ ಸಿಂಬಲ್ ಬೇಕು. ಯು ಮತ್ತು ಡಬ್ಲ್ಯೂ ಮಧ್ಯೆ ಇಲ್ಲಿ ಪರ್ಸೆಂಟೇಜ್ ಐತೆ, ಕರೆಕ್ಟ್ ಆಯಿತು. ಸೆಕೆಂಡ್ ಒನ್ ಬನ್ನಿರಿ, ಟಿ ಮತ್ತು ವಿ. ಟಿದಿಂದ ವಿಗೆ ಹೋದ್ವಿ. ಟಿದಿಂದ ವಿಗೆ ಹೋದಾಗ ಸೇಮ್ ಡೈರೆಕ್ಟ್ ಕರೆಕ್ಟ್ ಡೈರೆಕ್ಷನ್ ಹೋಗ್ತಿದ್ವಿ. ಹ್ಯಾಶ್ ಮತ್ತು ಪರ್ಸೆಂಟೇಜ್ ಐತಿ. ಹ್ಯಾಶ್ ಇಲ್ಲದ, ಪರ್ಸೆಂಟೇಜ್ ಇಲ್ಲದ. ಹ್ಯಾಶ್ ಮತ್ತು ಪರ್ಸೆಂಟೇಜ್ ಇದು ಯಾವ ಡೈರೆಕ್ಷನ್, ಯಾವ್ದು ಇದು ಐತಿದು ಈ ರೀತಿ ಡಯಾಗೋನಲ್ ಐತೆ. ಡಯಾಗೋನಲ್ ಇತ್ತಂದ್ರೆ ಏನು ಹೇಳಿದ್ದೆ ನಾನು, ಸಿ ಆ್ಯಂಡ್ ಡಿ ಕಾಂಟ್ ಬಿ ಡಿಟರ್ಮೈಂಡ್. ಆನ್ಸರ್ ಡೈರೆಕ್ಟ್ ರಾಂಗ್ ಆಯ್ತಿದು. ಡೈರೆಕ್ಟ್ ಹೇಳೋದ್ರಿಂದ ರಾಂಗ್ ಆಯಿತು. ಸೆಕೆಂಡ್ ಒನ್ ರಾಂಗ್. ನೆಕ್ಸ್ಟ್ ಟ್ರೈ ಮಾಡಿರಿ. ಟ್ರೈ ಮಾಡಿರಿ, ನಾನು ಮ್ಯಾಜಿಕ್ ಬಾಕ್ಸ್ ಹಾಕ್ತೀನಿ ಅಷ್ಟೇ. ಓಕೆ, ಎಲ್ದಿಂದ ಎನ್. ಎಲ್ ಇಲ್ಲ ಐತಿ, ಎಲ್ದಿಂದ ಎನ್ ಹೋಗ್ಬೇಕು. ಎಲ್ದಿಂದ ಎನ್ಗೆ ಹೋಗ್ಬೇಕಂದ್ರೆ ಎಲ್ದಿಂದ ಎಮ್ಮಿಗೆ ಬರಬೇಕು, ಎಮ್ದಿಂದ ಎನ್ನಿಗೆ ಬರಬೇಕು. ಉಲ್ಟಾ ಆಗುತ್ತೆ, ಎರಡು ಸರಿ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಫಸ್ಟ್ ಒನ್ ಏನು ಮಾಡಿದ್ರಿ, ಎಲ್ದಿಂದ ಎಮ್ಮಿಗೆ ಬಂದ್ರಿ, ಪರ್ಸೆಂಟೇಜ್ ಸಿಂಬಲ್ ಸಿಕ್ತು. ಎಮ್ದಿಂದ ಎನ್ನಿಗೆ ಬಂದ್ರಿ, ಡಾಲರ್ ಸಿಂಬಲ್ ಸಿಕ್ತು. ಬಟ್ ಇದು ಇಲ್ಲಿ ಅಪೋಸಿಟ್ ಹೋಗ್ತಿರ್ತೀವಿ, ಇಲ್ಲಿ ಕರೆಕ್ಟ್ ಬರ್ತಿದ್ದೀವಿ. ಎಲ್ದಿಂದ ಎಮ್ಮಿಗೆ ಬಂದಾಗ ಕರೆಕ್ಟ್ ಬಂದಾಗ ಪರ್ಸೆಂಟೇಜ್ ಸಿಂಬಲ್, ಅಪೋಸಿಟ್ ಬಂದಾಗ ಡಾಲರ್. ಡಾಲರ್ ಅಪೋಸಿಟ್ ಯಾವುದೈತೆ, ಪರ್ಸೆಂಟೇಜ್. ವಾಪಸ್ ಮತ್ತೆ ಪರ್ಸೆಂಟೇಜ್, ಡೈರೆಕ್ಟ್ ಎನ್ ಬಂತು. ಎಲ್ ಪರ್ಸೆಂಟೇಜ್ ಎನ್ ಇದರ ಕರೆಕ್ಟ್ ಆನ್ಸರ್. ಆಪ್ಷನ್ ನಂಬರ್ 1 ಕರೆಕ್ಟ್ ಆನ್ಸರ್. ಅಪೋಸಿಟ್ ಬಂದಾಗ ಡೈರೆಕ್ಷನ್ ಡಾಲರ್ ಇರೋದೇನಾಗುತ್ತೆ, ಅಪೋಸಿಟ್ ಬಂದಾಗ ಪರ್ಸೆಂಟೇಜ್ ಆಗುತ್ತೆ. ಯಾಕಂದ್ರೆ ಇದರ ಅಪೋಸಿಟ್ ಇದು ಆಗಿರ್ತೈತೆ ಯಾವಾಗಲೂ. ನೆಕ್ಸ್ಟ್ ಎಲ್ದಿಂದ ಎನ್ನಿಗೆ ಬಂದಾಗ ಇನ್ನೊಂದು ಇದು ಕೊಟ್ಟಿದ್ದಾನೆ, ಒಂದೇ ಕರೆಕ್ಟ್ ಅಂದ್ರೆ ಇದು ರಾಂಗ್ ಆಯಿತು, ಡೈರೆಕ್ಟ್ ರಾಂಗ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಟ್ರೈ ಮಾಡ್ರಿ. ಇದು ಈಸಿ ಕ್ವಶನ್, ಇದು ಸಾಲ್ವ್ ಮಾಡಿ ಅನ್ಸುತ್ತೆ. ಇದೇನು ಬೇಡ, ಇದು ಕೂಡ ಸಾಲ್ವ್ ಮಾಡಿದೀವಿ. ಓಕೆ, ಇಲ್ಲಿ ಮತ್ತೆ ಬೇರೆ ಕ್ವಶನ್ ಐತೆ. ಈ ಕ್ವಶನ್ನ ರಿಲೇಷನ್ ನೋಡ್ರಿ, ಎ ಕಾಪಿರೈಟ್ ಬಿ ಅಂತಂದ್ರೆ ಬಿ ಸ್ಮಾಲರ್ ದೆನ್ ಎ ಐತಿ, ಉಲ್ಟಾ ಕೊಟ್ಟಿದ್ದಾನೆ. ಇದು ಕ್ವಶನ್ ಲಾಸ್ಟಿಗೆ ಸಾಲ್ವ್ ಮಾಡೋಣ. ಈ ಕ್ವಶನ್ ಬೇಡ ಇವಾಗ. ಓಕೆ, ಈ ಕ್ವಶನ್ ಸಾಲ್ವ್ ಮಾಡೋಣ. ಮ್ಯಾಜಿಕ್ ಬಾಕ್ಸ್ ಹಾಕೋಣ ಮೊದಲು. ಮ್ಯಾಜಿಕ್ ಬಾಕ್ಸ್ ಇಲ್ಲಿ ಚೇಂಜ್ ಐತೆ ಎಲ್ಲ ಕ್ವಶನ್ಸ್ ನೋಡ್ರಿ. ಇಲ್ಲಿ ನೈದರ್ ಗ್ರೇಟರ್ ದ್ಯಾನ್ ನಾರ್ ಈಕ್ವಲ್ ಅಂತ ಕೊಟ್ಟಿದ್ದಾನೆ. ಅಂದರೆ ಈ ಗ್ರೇಟರು ಇಲ್ಲ, ನೈದರ್ ಗ್ರೇಟರು ಇಲ್ಲ, ಇದು ಗ್ರೇಟರು ಇಲ್ಲ, ಆಮೇಲೆ ನಾರ್ ಈಕ್ವಲು ಇಲ್ಲ, ಈಕ್ವಲು ಇಲ್ಲ, ಗ್ರೇಟರು ಇಲ್ಲ, ಈಕ್ವಲ್ ಇಲ್ಲ. ಅಂದರೆ ಗ್ರೇಟರು ಇಲ್ಲ, ಈಕ್ವಲ್ ಇಲ್ಲ ಅಂತಂದಾಗ ಏನು ಬರ್ತೈತಿ, ಲೆಸರ್ ಬರ್ತೈತೆ ಹೇಳಿದೆ ನಾನು. ನೈದರ್ ಈಕ್ವಲ್ ನಾರ್ ಸ್ಮಾಲರ್ ಅಂತಂದಿದ್ದೇನೆ. ಅಂದರೆ ಸ್ಮಾಲರು ಇಲ್ಲ, ಸಾರಿ ಇಲ್ಲಿ ಏನೈತಿ, ಇದು ಸ್ಮಾಲರು ಇಲ್ಲ, ಈಕ್ವಲು ಇಲ್ಲ. ಇದು ಇಲ್ಲ ಅಂತಂದ್ರೆ ಇಲ್ಲಿ ಸಿಂಬಲ್ ಯಾವ್ದು ಬರುತ್ತೆ ಅಂತ ಹೇಳಿದ್ದೆ ನಾನು, ಗ್ರೇಟರ್ ಸಿಂಬಲ್ ಬರುತ್ತೆ ಅಂತ ಹೇಳಿದ್ದೆ. ನೈದರ್ ಸ್ಮಾಲರ್ ನಾರ್ ಗ್ರೇಟರ್, ಅಂದರೆ ಸ್ಮಾಲರು ಇಲ್ಲ, ಗ್ರೇಟರು ಇಲ್ಲ. ಸ್ಮಾಲರ್ ಇಲ್ಲ, ಗ್ರೇಟರ್ ಇಲ್ಲ ಅಂತಂದ್ರೆ ಉಳಿತು ಯಾವುದು, ಈಕ್ವಲ್ ಬರುತ್ತೆ. ಇಲ್ಲಿ ಸ್ಮಾಲರ್ ಇಲ್ಲ, ಗ್ರೇಟರು ಇಲ್ಲ ಅಂದರೆ ಈಕ್ವಲ್ ಬರುತ್ತೆ. ಸ್ಮಾಲರ್ ಆರ್ ಈಕ್ವಲ್ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅಲ್ಲಿ ಸ್ಮಾಲರ್ ಸಿಂಬಲ್ ಐತೆ. ಗ್ರೇಟರ್ ಆರ್ ಈಕ್ವಲ್ ಬರೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಗ್ರೇಟರ್ ಸಿಂಬಲ್ ಐತೆ. ಅದಕ್ಕೋಸ್ಕರ ಡೈರೆಕ್ಟ್ ಈಕ್ವಲ್ ಬರುತ್ತೆ. ಇಲ್ಲಿ ಪಿ ಇಸ್ ನಾಟ್ ಸ್ಮಾಲರ್ ಅಂದರೆ ಸ್ಮಾಲರ್ ಇಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ ಇಲ್ಲಿ ಏನೇನು ಬರ್ಬೋದು, ಗ್ರೇಟರ್ ಬರ್ಬೋದು, ಗ್ರೇಟರ್ ಆರ್ ಈಕ್ವಲ್ ಬರ್ಬೋದು, ಈಕ್ವಲ್ ಬರ್ಬೋದು, ಗ್ರೇಟರ್ ಈಕ್ವಲ್, ಗ್ರೇಟರ್ ಆರ್ ಈಕ್ವಲ್, ಮೂರೊಳಗೆ ಯಾವ್ದು ಬರ್ಬೋದು. ಅದಕ್ಕೋಸ್ಕರ ಇಲ್ಲಿ ಡೈರೆಕ್ಟ್ ಏನು ಬರ್ತೀವಿ ನಾವು, ಪಿ ಇಸ್ ನಾಟ್ ಸ್ಮಾಲರ್ ಅಂತಂದರೆ
ಗ್ರೇಟರ್ ಅದು ಗ್ರೇಟರ್ ಆಗಿರ್ಬೋದು ಅಥವಾ ಗ್ರೇಟರ್ ಆರ್ ಈಕ್ವಲ್ ಆಗಿರ್ಬೋದು, ಇವೆರಡರಲ್ಲಿ ಒಂದು ಅಂತೇಳಿ ಇದು ಈ ಸಿಂಬಲ್ ಬರಿತೀವಿ. ಇದು ಪಿ ಇಸ್ ನಾಟ್ ಗ್ರೇಟರ್ ಅಂತ ಅಂದಮೇಲೆ ಇದು ಗ್ರೇಟರ್ ಇಲ್ಲ ಅಂತಂದಮೇಲೆ ಇದು ಸ್ಮಾಲರ್ ಆಗಿರ್ಬೋದು ಅಥವಾ ಈಕ್ವಲರ್ ಆಗಿರ್ಬೋದು. ಅದಕ್ಕೋಸ್ಕರ ಇದನ್ನು ಯಾವುದೇ ರೀತಿ ಬರ್ತೀವಿ, ಸ್ಮಾಲರ್ ಆರ್ ಈಕ್ವಲ್ ಅಥವಾ ಈ ರೀತಿ ಬರಿತೀವಿ. ಇದನ್ನೇ ಇಲ್ಲಿ ಮ್ಯಾಜಿಕ್ ಬಾಕ್ಸಲ್ಲಿ ಹಾಕೋಣ. ಇನ್ನೊಂದ್ಸರಿ ಹೇಳ್ತೀನಿ, ಇದು ಅರ್ಥ ಆಗಿದೆ ಇಲ್ಲೋ ಯಾರಿಗೂ ಗೊತ್ತು ನಿಮಗೆ. ಇಲ್ಲಿ ನೋಡ್ರಿ, ಇಲ್ಲಿ ನೈದರ್ ಅಂದರೆ ಇದು ಗ್ರೇಟರು ಇಲ್ಲ ಈಕ್ವಲು ಇಲ್ಲ ಅಂತ ಹೇಳ್ತಿದ್ದಾನೆ. ಅಂದರೆ ದೊಡ್ಡದು ಇಲ್ಲ ಸಮನೂ ಇಲ್ಲ. ದೊಡ್ಡದು ಇಲ್ಲ ಸಮನೂ ಇಲ್ಲ ಅಂತಂದ್ರೆ ಏನಾಗಕ್ಕೆ ಸಾಧ್ಯ ಆಯ್ತು, ಇದು ಸಣ್ಣದೇ ಆಗ್ಬೇಕಲ್ಲ. ನೆಕ್ಸ್ಟ್ ಇಲ್ಲಿ ನೈದರ್ ಈಕ್ವಲ್ ನಾಟ್ ಸ್ಮಾಲರ್, ಸಮನೂ ಇಲ್ಲ ಚಿಕ್ಕದು ಇಲ್ಲ ಅಂದರೆ ದೊಡ್ಡದು ಇರ್ತೈತೆ. ಇದು ದೊಡ್ಡದಾಯಿತು ಇದ್ರ ಪ್ರಕಾರ. ನೈದರ್ ಸ್ಮಾಲರ್ ದೆನ್ ಆರ್ ನಾರ್ ಗ್ರೇಟರ್, ಇದು ಸಣ್ಣದು ಇಲ್ಲ ದೊಡ್ಡದು ಇಲ್ಲ ಅಂದಮೇಲೆ ಈಕ್ವಲ್ ಇರೋಕ್ಕೆ ಸಾಧ್ಯ ಐತೆ. ಒಂದು ಸಣ್ಣದಿರ್ಬೇಕು ಇಲ್ಲ ದೊಡ್ಡದಿರ್ಬೇಕು, ಅವೆರಡೂ ಇಲ್ಲ ಅಥವಾ ಈಕ್ವಲ್ ಇರಬೇಕು. ಮೂರಲ್ಲಿ ಒಂದು ಇರ್ಬೇಕಂತಂದ್ರೆ ಸಣ್ಣದು ಇಲ್ಲ ದೊಡ್ಡದಿಲ್ಲ ಅಂತಂದ್ರೆ ಉಳಿತಾವುದು ಈಕ್ವಲ್ ಉಳಿತು. ಇಲ್ಲಿ ನಾಟ್ ಸ್ಮಾಲರ್, ಸಣ್ಣದಿಲ್ಲ ಅಂತಂದ್ಮೇಲೆ ಅದು ದೊಡ್ಡದರ ಆಗಿರ್ಬೇಕು ಅಥವಾ ಈಕ್ವಲರ್ ಆಗಿರ್ಬೇಕು. ಅದಕ್ಕೋಸ್ಕರ ಗ್ರೇಟರ್ ಆರ್ ಈಕ್ವಲ್ ಬಂತು. ಇಲ್ಲಿ ನಾಟ್ ಗ್ರೇಟರ್ ಅಂತಿದ್ದಾನೆ, ದೊಡ್ಡದಿಲ್ಲ ಅಂತ ಹೇಳ್ತಿದ್ದಾನೆ, ದೊಡ್ಡದಿಲ್ಲ. ಹಂಗಿದ್ಮೇಲೆ ಅದು ಸಣ್ಣದರಾಗಿರ್ಬೇಕು ಅಥವಾ ಈಕ್ವಲರ್ ಆಗಿರ್ಬೇಕು. ಇವೆರಡರಲ್ಲಿ ಒಂದಾಗಿರುತ್ತೆ. ಅದಕ್ಕೋಸ್ಕರ ಈ ಪ್ರತಿಯೊಂದರ ಸಿಂಬಲ್ಸ್ಗಳು ಇಲ್ಲಿ ಸಿಕ್ಕು ನಮ್ಗೆ. ಇವಾಗ ಮ್ಯಾಜಿಕ್ ಬಾಕ್ಸ್ ಹಾಕ್ರಿ. ಮ್ಯಾಜಿಕ್ ಬಾಕ್ಸ್ ಹಾಕಿದಾಗ ಏನಾಗುತ್ತೆ, ಇಲ್ಲಿ ನಮ್ದು ಯಾವಾಗಲೂ ಏನಿರ್ತೈತಿ, ಗ್ರೇಟರ್ ಸಿಂಬಲ್ ಇರುತ್ತೆ, ಇಲ್ಲಿ ಗ್ರೇಟರ್ ಆರ್ ಈಕ್ವಲ್ ಇರುತ್ತೆ, ಇಲ್ಲಿ ಲೆಸರ್ ಸಿಂಬಲ್ ಇರುತ್ತೆ, ಲೆಸರ್ ಆರ್ ಈಕ್ವಲ್ ಇರುತ್ತೆ, ಇಲ್ಲಿ ಮಧ್ಯೆ ಈಕ್ವಲ್ ಇರುತ್ತೆ. ಗ್ರೇಟರ್ ಅಂತಂದ್ರೆ ಏನೈತೆ, ಗ್ರೇಟರ್ ಸಿಂಬಲ್ ಇಲ್ಲದ ಎರಡನೇದು. ಗ್ರೇಟರ್ ಅಂದರೆ ಕಾಪಿರೈಟ್. ಗ್ರೇಟರ್ ಆರ್ ಈಕ್ವಲ್ ಅಂತಂದ್ರೆ ಇಲ್ಲಿ ಐತೆ ಡಾಲರ್. ನೆಕ್ಸ್ಟ್ ಲೆಸರ್ ಆರ್ ಈಕ್ವಲ್ ಅಂತಂದ್ರೆ @ ಈಕ್ವಲ್ ಅಂತಂದ್ರೆ ಪರ್ಸೆಂಟೇಜ್. ಲೆಸರ್ ಅಂತಂದ್ರೆ ಏನೈತೆ, ಹ್ಯಾಶ್. ಎಲ್ಲ ಸಿಂಬಲ್ಸ್ ಸಿಕ್ಕು. ಇವಾಗ ಕ್ವಶನ್ ಸಾಲ್ವ್ ಮಾಡ್ರಿ. ಪಿ ದಿಂದ ಟಿ ಹೋಗ್ಬೇಕು. ಪಿ ಇಲ್ಲದ ಟಿ ಇಲ್ಲದ, ಪಿ ದಿಂದ ಟಿ ಬಂದ್ವಿ, ಇಲ್ಲಿಂದ ಇಲ್ಲಿಗೆ. ಸಿಂಬಲ್ ಯಾವ ಸಿಕ್ತು, ಒಂದು @ ಸಿಕ್ತು, ಕಾಪಿರೈಟ್ ಸಿಕ್ತು, ಡಾಲರ್ ಸಿಕ್ತು, ಪರ್ಸೆಂಟೇಜ್ ಸಿಕ್ತು. @ ಕಾಪಿರೈಟ್, ಡಾಲರ್, ಪರ್ಸೆಂಟೇಜ್. ಇದೇ @ ಎಲ್ಲೈತೆ, ಇಲ್ಲೈತೆ. ಒಂದು ಸೆಕೆಂಡ್ ಕಲರ್ ಚೇಂಜ್ ಮಾಡ್ಕೊಳ್ಳೋಣ. @ ಇಲ್ಲೈತೆ. ಕಾಪಿರೈಟ್ ಎಲ್ಲೈತೆ. ಕ್ರಾಸ್ ಸಿಂಬಲ್, ಡೈರೆಕ್ಟ್ ಆನ್ಸರ್, ರಾಂಗ್ ಆನ್ಸರ್. ಒಂದೇದು ರಾಂಗ್ ಆಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಕ್ಯೂದಿಂದ ಎಸ್ಗೆ ಹೋಗೋಣ. ಕ್ಯೂ ಇಲ್ಲೈತೆ, ಕ್ಯೂದಿಂದ ಎಸ್ಸಿಗೆ ಬಂದ್ವಿ. ಕ್ಯೂದಿಂದ ಎಸ್ ಬಂದಾಗ ಕಾಪಿರೈಟ್ ಆ್ಯಂಡ್ ಡಾಲರ್. ಕಾಪಿರೈಟ್ ಮತ್ತು ಡಾಲರ್ ಮಧ್ಯೆ, ಇವೆರಡರ ಮಧ್ಯೆ ಕಾಮನ್ ಸಿಂಬಲ್ ಯಾವ್ದು ಬರ್ತದೆ, ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಕಾಪಿರೈಟ್ ಇರಬೇಕಾಗಿತ್ತು, ಬಟ್ ಡಾಲರ್ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಇದು ಕೂಡ ರಾಂಗ್ ಆಯಿತು, ಎರಡು ರಾಂಗ್ ಅದು. ನೆಕ್ಸ್ಟ್ ಬರೋಣ ಎಸ್ ದಿಂದ ಪಿ ಉಲ್ಟಾ ಹೋಗ್ತಿದ್ದಾನೆ. ಡಾಲರ್ ಕಾಪಿರೈಟ್ @ ಡಾಲರ್ ಕಾಪಿರೈಟ್ @ ಕಾಪಿರೈಟ್ @ ಎರಡು ಅಪೋಸಿಟ್ ಈ ರೀತಿ ವರ್ಟಿಕಲ್ ಸಿಂಬಲ್ ಬಂದಿರೋದ್ರಿಂದ ಡೈರೆಕ್ಟ್ ಇದು ಮತ್ತೆ ರಾಂಗ್ ಆಯಿತು. ಇದರ ಆನ್ಸರ್ ಏನಾಯಿತು, ನನ್ ಫಾಲೋಸ್. ನನ್ ಈಸ್ ಟ್ರೂ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇನ್ನೊಂದು ಕ್ವಶನ್ ನಾನೇ ಸಾಲ್ವ್ ಮಾಡ್ತೀನಿ, ಅದಾದ ನಂತರ ನೀವು ಟ್ರೈ ಮಾಡುವಂತ್ರಿ. ಮ್ಯಾಜಿಕ್ ಬಾಕ್ಸ್ ಹಾಕೋಣ. ಮ್ಯಾಜಿಕ್ ಬಾಕ್ಸಲ್ಲಿ ಏನೇನು ಬಂದಿತ್ತು, ಒಂದು ಇಲ್ಲಿ ಪರ್ಸೆಂಟೇಜ್ ನೈದರ್ ಗ್ರೇಟರ್ ನಾರ್ ಈಕ್ವಲ್ ಅಂದರೆ ನೈದರ್ ಗ್ರೇಟರ್ ನಾರ್ ಸ್ಮಾಲರ್ ಅಂದರೆ ಈಕ್ವಲ್ ಆಗಿರ್ತೈತಿ. ಇಲ್ಲಿ ಒಂದೇದೇನದ ನೈದರ್ ಗ್ರೇಟರ್ ನಾರ್ ಈಕ್ವಲ್ ಅಂತಂದರೆ ಸ್ಮಾಲರ್ ಆಗಿರುತ್ತೆ, ಅಂದರೆ ಹ್ಯಾಶ್ ಇಲ್ಲಿ ಬಂತು. ನೈದರ್ ಈಕ್ವಲ್ ನಾರ್ ಸ್ಮಾಲರ್ ಅಂತಂದ್ರೆ ಗ್ರೇಟರ್ ಆಗಿರ್ತೈತಿ, ಕಾಪಿರೈಟ್ ಇಲ್ಲಿ ಬಂತು. ಆಮೇಲೆ ಪಿ ಇಸ್ ನಾಟ್ ಸ್ಮಾಲರ್ ಅಂತಂದ್ರೆ ಗ್ರೇಟರ್ ಆರ್ ಈಕ್ವಲ್ ಆಗಿರ್ತೈತಿ, ಡಾಲರ್ ಬಂತು. ಇಲ್ಲಿ @ ಬರುತ್ತೆ. ನಾಟ್ ಗ್ರೇಟರ್ ಅಂತಂದ್ರೆ ಲೆಸರ್ ಆರ್ ಈಕ್ವಲ್ ಇರ್ತೈತಿ, @ ಇಲ್ಲಿ ಬಂತು. ಎಲ್ಲದಿಂದ ಎನ್ನಿಗೆ ಹೋಗ್ಬೇಕು. ಎಲ್ಲದಿಂದ ಎನ್ ಇಲ್ಲಿ ಐತೆ. ಹ್ಯಾಶ್ ಐತೆ, ಡಾಲರ್ ಐತೆ. ಹ್ಯಾಶ್ ಆ್ಯಂಡ್ ಡಾಲರ್ ಎರಡು ಕ್ರಾಸ್ ಸಿಂಬಲ್, ಈ ಕಡೆ ಉಲ್ಟಾ ಕ್ರಾಸ್ ಸಿಂಬಲ್ ಬಂದಿರೋದ್ರಿಂದ ಇದರ ಆನ್ಸರ್ ಏನಾಯಿತು, ಒಂದೇದು ರಾಂಗ್ ಆಯಿತು. ಎಲ್ಲದಿಂದ ಎನ್ ಹೋದಾಗ ಇನ್ನೊಂದು ರಿಲೇಷನ್ ಐತೆ. ಒಂದು ಡಾಲರ್ ರಿಲೇಷನ್, ಡಾಲರ್ ಅಂದರೆ ಎಲ್ ಗ್ರೇಟರ್ ಆರ್ ಈಕ್ವಲ್ ಟು ಎನ್ ಐತೆ. ಇನ್ನೊಂದು ಹ್ಯಾಶ್ ರಿಲೇಷನ್, ಎಲ್ ಲೆಸ್ಸರ್ ದ್ಯಾನ್ ಎನ್ ರಿಲೇಷನ್ ಐತೆ. ಇವೆರಡು ರಿಲೇಷನ್ ಬಂದು ಎರಡನೇದು ಇದು ಐತೆ. ಇಲ್ಲಿ ಕಾಮನ್ ಎಲಿಮೆಂಟ್ ಐತಿ, ಇಲ್ಲಿ ಕಾಮನ್ ಎಲಿಮೆಂಟ್ ಐತಿ. ಕಾಮನ್ ಎಲಿಮೆಂಟ್ ಇದ್ದಾಗ ಇವೆರಡು ರಿಲೇಷನ್ ಈಗ ಕಾಂಟ್ಬಿಡಿಟರ್ಮೈನ್ ಬಂತು. ಕಾಂಟ್ಬಿಡಿಟರ್ಮೈನ್ ಅಂತಂದ್ರೆ ರಿಲೇಷನ್ ಯಾವುದು ಹೇಳೋಕ್ಕಾಗಂಗಿಲ್ಲ. ಇನ್ ಕೇಸ್ ಮೂರು ಸಿಂಬಲ್ ಎಕ್ಸಿಸ್ಟ್ ಇದ್ರೆ ಅದಕ್ಕೆ ಆನ್ಸರ್ ರೈಟ್ ಆಗತ್ತೈತಿ. ಮೂರು ಸಿಂಬಲ್ ನೋಡ್ರಿ, ಇಲ್ಲಿ ಇದು ಅದಾವೇನು ಚೆಕ್ ಮಾಡ್ರಿ. ಇಲ್ಲಿ ಒಂದು ಲೆಸ್ಸರ್ ಸಿಂಬಲ್ ಅದ, ಒಂದು ಗ್ರೇಟರ್ ಸಿಂಬಲ್ ಅದ, ಒಂದು ಲೆಸ್ಸರ್ ಸಿಂಬಲ್ ಈಕ್ವಲ್ ಸಿಂಬಲ್ ಅದ. ಎಲ್ಲದಿಂದ ಎನ್ಗೆ ರಿಲೇಷನ್ ನೋಡಿದಾಗ ಎಲ್ಲದಿಂದ ಎನ್ಗೆ ನೋಡ್ಬೇಕು ಯಾವಾಗಲೂ. ಎಲ್ಲದಿಂದ ಎನ್ಗೆ ನೋಡಿದಾಗ ಒಂದು ಗ್ರೇಟರ್ ಸಿಂಬಲ್ ಅದ, ಒಂದು ಲೆಸ್ಸರ್ ಸಿಂಬಲ್ ಅದ, ಈಕ್ವಲ್ ಸಿಂಬಲ್. ಮೂರು ಸಿಂಬಲ್ ಬಂದಿರೋದ್ರಿಂದ ಇವೆರಡು ಏನಾಗ್ತಾವೆ, ಐದರ್ 1 or 2 ಆಗ್ತವೆ. ಐದರ್ 1 or 2. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಎಮ್ದಿಂದ ಪಿ ಹೋದಾಗ ಡಾಲರ್ ಐತೆ, ಕಾಪಿರೈಟ್ ಐತೆ, ಹ್ಯಾಶ್ ಐತೆ. ಡಾಲರ್ ಎಲ್ಲೈತೆ, ಡಾಲರ್ ಕಾಪಿರೈಟ್ ಹ್ಯಾಶ್ ಈ ರೀತಿ ಮತ್ತೆ ಅಪೋಸಿಟ್ ಬಂದಿರೋದ್ರಿಂದ ಇದು ಡೈರೆಕ್ಟ್ ರಾಂಗ್ ಆಯಿತು. ಬಟ್ ಇಲ್ಲಿ ಇವೆರಡು ಇದು ಅಪೋಸಿಟೇ ಬಂದೈತೆ, ಅಂದರೆ ಹಿಂಗೆ ಡಯಾಗೋನಲ್ಲೇ ಬಂದೈತೆ. ಇಲ್ಲಿ ಇನ್ನೊಂದು ಇದೇನು ಬಂದದ, ಬೇರೆ ಆನ್ಸರ್ ಬಂದದ.
ಇದನ್ನು ನಾವೆರಡು ಈ ರೀತಿ ಬರೆದು ನೋಡಿದಾಗ 3 ಸಿಂಬಲ್ ಎಕ್ಸಿಸ್ಟ್ ಇರೋದ್ರಿಂದ ಇದು 5 ಎರರ್ ಬಂತು. ಇದರ ಆನ್ಸರ್ ಏನಾಯಿತು? ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೊಂದ್ಸತಿ ಹೇಳ್ತೀನಿ ಇದೇ ಕ್ವಶನ್ ನಿಮ್ಗೆ. ಇಲ್ಲೇನಿತ್ತು? ನೈದರ್ ಈಕ್ವಲ್ ನಾರ್ ಸ್ಮಾಲರ್ ಅಂತಂದ್ರೆ ಗ್ರೇಟರ್ ಇರುತ್ತೆ. ಇಲ್ಲಿ ಕಾಪಿ ರೈಟ್ ಬರುತ್ತೆ. ಇಲ್ಲೇನು ಬರುತ್ತೆ? ಇಲ್ಲಿ ಹ್ಯಾಶ್ ಬರುತ್ತೆ. ಇಲ್ಲಿ ಪರ್ಸೆಂಟೇಜ್, ಇಲ್ಲಿ @ ಇಲ್ಲಿ $. ಓಕೆ, ಇವಾಗ ನೋಡ್ರಿ, ಒಂದೇದ್ದು ಎಲ್ದಿಂದ ಎನ್ಗೆ ಹೋದ್ವಿ. ಎಲ್ಲಿಂದ ಎನ್ನಿಗೆ ಬಂದಾಗ ಒಂದು ಹ್ಯಾಶ್ ಆ್ಯಂಡ್ $. ಹ್ಯಾಶ್ ಆ್ಯಂಡ್ $, ಎರಡು ಅಪೋಸಿಟ್ ಸಿಂಬಲ್. ಸಾರಿ, ಕಲರ್ ಚೇಂಜ್ ಮಾಡೋಣ. ಹ್ಯಾಶ್ ಆ್ಯಂಡ್ $, ಇವೆರಡು ಅಪೋಸಿಟ್ ಸಿಂಬಲ್. ಈ ಸಿಂಬಲ್ಸ್ಗಳು ಬಂದು ಅದಕ್ಕೋಸ್ಕರ ಇದೇನಾಯಿತು? ಒಂದೇದ್ದು ರಾಂಗ್ ಆಯಿತು. $N ಅಂದರೆ ಡಾಲರ್ ಅಂತಂದ್ರೆ ಏನದು? ಗ್ರೇಟರ್ ಆರ್ ಈಕ್ವಲ್. ಗ್ರೇಟರ್ ಆರ್ ಈಕ್ವಲ್ ಟು ಎನ್ ಆಯಿತು. ನೆಕ್ಸ್ಟ್, ಯಾಕಂದರೆ ಎರಡು ಕಡೆ ಎಲ್ಲಿರೋದು, ಎರಡು ಕಡೆ ಏನೇನಿರೋದ್ರಿಂದ ನಾವು ಡಿಕೋಡ್ ಮಾಡಿ ಬರ್ತಿದ್ದೀವಿ. ನೆಕ್ಸ್ಟ್, ಎಲ್ದಿಂದ ಎನ್ಗೆ ಕೊಟ್ಟಿದ್ದಾನೆ, ಹ್ಯಾಶ್ ಕೊಟ್ಟಿದ್ದಾನೆ. ಮತ್ತೆ ಇದು ಕ್ರಾಸ್ ಬಂದಿರೋದ್ರಿಂದ ಇದು ಮತ್ತೆ ರಾಂಗ್ ಆಯಿತು. ಬಟ್ ಇದರಲ್ಲಿ ರಿಲೇಷನ್ ನೋಡೋಣ. ಹ್ಯಾಶ್ ಅಂತಂದ್ರೆ ಏನು? ಹ್ಯಾಶ್ ಅಂದರೆ ಲೆಸರ್ ಸಿಂಬಲ್. ಹ್ಯಾಶ್ ಅಂದರೆ ಲೆಸರ್. ಇಲ್ಲಿ ನೋಡಿದಾಗ ಗ್ರೇಟರ್ ಸಿಂಬಲ್ ಇದೆ. ಎಲ್ದಿಂದ ಏನಿಗೆ ನೋಡಿದಾಗ ಗ್ರೇಟರ್ ಸಿಂಬಲ್ ಐತಿ, ಲೆಸರ್ ಸಿಂಬಲ್ ಐತಿ, ಈಕ್ವಲ್ ಐತಿ. 3 ಇರೋದ್ರಿಂದ ಇದು 5 ಎರರ್ ಆಯ್ತು. 5 ಎರರ್ ಆಯ್ತು ಅಂದ್ರೆ ಡೈರೆಕ್ಟ್ ಚೆಕ್ ಮಾಡೋದಲ್ಲ, ಇದು 3ನೇದು ಕೂಡ ಚೆಕ್ ಮಾಡಬೇಕು. ಯಾಕಂದರೆ ಫೋರ್ತ್ ಆಪ್ಷನ್ ನೋಡ್ರಿ, ಥರ್ಡ್ ಆ್ಯಂಡ್ ಐದರ್ 1 or 2 ಟ್ರೂ ಐತೆ. ಇದು ಕೂಡ ಆಗ್ಬೋದು. ಅದಕ್ಕೋಸ್ಕರ ಎಮ್ದಿಂದ ಪಿಗೆ ನೋಡ್ತೀವಿ. ಎಮ್ದಿಂದ ಪಿಗೆ ಬಂದ್ವಿ. $ಕಾಪಿರೈಟ್ ಹ್ಯಾಶ್ ಐತೆ. $ಕಾಪಿರೈಟ್ ಹ್ಯಾಶ್ ಕ್ರಾಸ್ ಸಿಂಬಲ್. ಕ್ರಾಸ್ ಬಂದಾಗ ಏನಾಯ್ತು? ಡೈರೆಕ್ಟ್ ರಾಂಗ್ ಆಯ್ತು. ಇದ್ರದ್ದು ಇನ್ನೊಂದು ಎಮ್ದಿಂದ ಇನ್ನೊಂದು ರಿಲೇಷನ್ ಕೊಟ್ಟಿದ್ದ ಅಂತಂದರೆ ಅಲ್ಲಿ ಅವೆರಡು ನೋಡಿಕೆ 5 ಎರರ್ ಇದ್ರದ್ದು ಆಗ್ತಿತ್ತು. ಬಟ್ ಇಲ್ಲಿ ಒಂದೇ ಇರೋದ್ರಿಂದ ಇದು ಡೈರೆಕ್ಟ್ ರಾಂಗ್ ಆಯಿತು. ಆಪ್ಷನ್ ಏನಾಯಿತು? ಸಿ ಕರೆಕ್ಟ್ ಆನ್ಸರ್. ಐದರ್ 1 or 2 ಫಾಲೋಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇವಾಗ ಟ್ರೈ ಮಾಡ್ರಿ. ಇವಾಗ ನಾನು ಮ್ಯಾಜಿಕ್ ಬಾಕ್ಸ್ ಹಾಕೊಡ್ತೀನಿ ನಿಮ್ಗೆ. ಪರ್ಸೆಂಟೇಜ್ ಹ್ಯಾಶ್ ಕಾಪಿರೈಟ್ $. ಇವೆಲ್ಲ ಮೇನ್ಸಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು. ಆಮೇಲೆ ಇವೆಲ್ಲ ಬರ್ತಾವೆ ಕೂಡ ಎಕ್ಸಾಮಲ್ಲಿ. ಒಂದು ಎಕ್ಸಾಂಪಲ್ ಬರುತ್ತೆ, ಇನ್ನೊಂದ್ರಲ್ಲಿ ಬರಲ್ಲ. ಈ ರೀತಿ ಇರೋಂಗಿಲ್ಲ. ಪ್ರತಿಯೊಂದು ಎಕ್ಸಾಮ್ಸ್ಗಳಲ್ಲೂ ಮೇನ್ಸಲ್ಲಿ ಈ ಥರದ ಕ್ವಶನ್ಸ್ಗಳು ನಾವು ನೋಡ್ತೀವಿ. ಓಕೆ, ಎದಿಂದ ಸಿಗೆ ಹೋದ್ವಿ. ಎದಿಂದ ಸಿಗೆ ಬರ್ತಿದ್ದೀವಿ. ಪರ್ಸೆಂಟೇಜ್ ಆ್ಯಂಡ್ $. ಇವೆರಡರ ಮಧ್ಯೆ ಕಾಮನ್ ಯಾವ್ದು ಬರ್ತೈತೆ? $. ಬರುತ್ತೆ. ಎದಿಂದ ಸಿ ಮಧ್ಯೆ $. ಇಲ್ಲ, ಕಾಪಿ ರೈಟ್ ಐತೆ, ಅದಕ್ಕೋಸ್ಕರ ರಾಂಗ್. ಎದಿಂದ ಈಗ ಬರೋಣ. ಎದಿಂದ ಈಗ ಇನ್ನೂ ಕಂಟಿನ್ಯೂ ಮಾಡಿದ್ವಿ. ಪರ್ಸೆಂಟೇಜ್ $, ಪರ್ಸೆಂಟೇಜ್ @ ಪರ್ಸೆಂಟೇಜ್ $, ಒಂದು ಬಂತು. ಕ್ರಾಸ್ ಸಿಂಬಲ್, ಕ್ರಾಸ್ ಬಂದಿರೋದ್ರಿಂದ ಅಂದರೆ ವರ್ಟಿಕಲ್ ಬಂದಿರೋದ್ರಿಂದ ಡೈರೆಕ್ಟ್ ಸಿ ಆ್ಯಂಡ್ ಡಿ. ಇದು ಕೂಡ ರಾಂಗ್ ಆಯಿತು. ನೆಕ್ಸ್ಟ್, ಬಿದಿಂದ ಡಿ ಬರೋಣ. ಬಿದಿಂದ ಡಿ ಬಂದಾಗ $. ಐತೆ, ಪರ್ಸೆಂಟೇಜ್ ಐತೆ. ಪರ್ಸೆಂಟೇಜ್ ಮಧ್ಯೆ $. ಬರುತ್ತೆ. ಬಿದಿಂದ ಡಿ ಇಲ್ಲಿ $. ಇಲ್ಲ, @ ಐತೆ. ಇದು ಕೂಡ ಆನ್ಸರ್ ರಾಂಗ್ ಆಯಿತು. ನನ್ ಟ್ರೂ, ಯಾವುದೂ ಟ್ರೂ ಇಲ್ಲ ಅದರಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿ. ಮ್ಯಾಜಿಕ್ ಬಾಕ್ಸ್ ಹಾಕ್ತೀನಿ ನಾನು, ನೀವು ಟ್ರೈ ಮಾಡಿ.
ಓಕೆ, ವಿದಿಂದ ವಾಯ್ ಬರೋಣ. ವಿದಿಂದ ವಾಯ್, ವಿ ಎಲ್ಲೈತೆ, ವಾಯ್ ಎಲ್ಲೈತೆ, ಅಪೋಸಿಟ್ ಹೋಗ್ತಿದ್ವಿ. ಅಪೋಸಿಟ್ ವಿದಿಂದ ವಾಯ್ ಒಂದೇ ಸತಿ ಬಂದಾಗ ಯಾವ ಸಿಂಬಲ್ ಸಿಕ್ತು? ಪರ್ಸೆಂಟೇಜ್ ಸಿಕ್ತು, ಕಾಪಿರೈಟ್ ಸಿಕ್ತು, ಡಾಲರ್ ಸಿಕ್ತು. ಇವು ಮೂರದ ಮಧ್ಯದ ಕಾಮನ್ ಸಿಂಬಲ್ ಯಾವ್ದು ಬರ್ತೈತೆ? ಕಾಪಿರೈಟ್ ಬರ್ತೈತೆ. ಯಾಕಂತಂದ್ರೆ ಇಲ್ಲಿ ಲೆಸ್, ಗ್ರೇಟರ್, ಗ್ರೇಟರ್ ಆರ್ ಈಕ್ವಲ್, ಈಕ್ವಲ್. ಈ ಮೂರದ ಮಧ್ಯದ ಕಾಮನ್ ಸಿಂಬಲ್ ಗ್ರೇಟರ್ ಬರುತ್ತೆ. ಗ್ರೇಟರ್ ಅಂತಂದ್ರೆ ಏನೈತಿ? ಇಲ್ಲಿ ಕಾಪಿರೈಟ್ ಬರುತ್ತೆ. ಇವು ಮೂರು ಸೇರಿದಾಗ ಬರೋ ರಿಲೇಷನ್ ಏನು? ಕಾಪಿರೈಟ್. ನಮಗೆ ವಿ ಮತ್ತು ವಾಯ್ದ ಮಧ್ಯೆ ಕಾಪಿರೈಟ್ ಸಿಕ್ತು. ಬಟ್ ಅಪೋಸಿಟ್ ಹೋಗ್ತಿದ್ವಿ. ಅಪೋಸಿಟ್ ಹೋಗ್ತಿರೋದ್ರಿಂದ ಇದ್ರ ಸಿಂಬಲ್ ಉಲ್ಟಾ ಆಗುತ್ತೆ, ಈ ಕಡೆ ಬರುತ್ತೆ. ಅಪೋಸಿಟ್ ಹೋಗ್ತಿರೋದ್ರಿಂದ ವಿ ಹ್ಯಾಶ್ ವಾಯ್ ಆಗುತ್ತೆ. ವಿ ಹ್ಯಾಶ್ ವಾಯ್ ಕೊಟ್ಟಿರೋದ್ರಿಂದ ಕರೆಕ್ಟ್ ಆಯ್ತು. ಒಂದೇದು ಏನೈತೆ? ಕರೆಕ್ಟ್ ಆಯ್ತು. ಎರಡನೇ ನೋಡೋಣ, ಝಡ್ದಿಂದ ವಾಯ್. ಝಡ್ದಿಂದ ವಾಯ್ ಹೋಗೋಣ. ಡಾಲರ್ ಐತೆ, ಡಾಲರ್ ಇಲ್ಲೇ ಐತೆ, ಬಟ್ ಅಪೋಸಿಟ್ ಹೋಗ್ತಿದ್ವಿ. ಅಪೋಸಿಟ್ ಹೋಗ್ತಿದ್ವಿ ಅಂದ್ರೆ ಡಾಲರ್ದ ಅಪೋಸಿಟ್ ಯಾವ್ದು? ಆಟ್ ದ ರೇಟ್. ಆಟ್ ದ ರೇಟ್ ಐತೆ, ಎರಡನೇದು ಕರೆಕ್ಟ್ ಆಯ್ತು. ಝಡ್ದಿಂದ ವಿ ಬರೋಣ. ಸೀದಾ ಹೋಗ್ತಿದ್ವಿ. ಸೀದಾ ಹೋಗುವಾಗ ಕಾಪಿರೈಟ್ ಆ್ಯಂಡ್ ಪರ್ಸೆಂಟೇಜ್, ಕಾಪಿರೈಟ್ ಆ್ಯಂಡ್ ಪರ್ಸೆಂಟೇಜ್ ಮತ್ತೆ ಕಾಪಿರೈಟ್ ಬರುತ್ತೆ. ಇಲ್ಲಿ ಕಾಪಿರೈಟ್ ಐತೆ, ಅದಕ್ಕೋಸ್ಕರ ಇದನ್ನು ಕರೆಕ್ಟ್ ಆಯ್ತು. ಆಲ್ ಟ್ರೂ, ಎಲ್ಲವೂ ಸರಿಯಾಗಿದ್ದಾವೆ. ನೆಕ್ಸ್ಟ್ ಕ್ವಶನ್. ಇದ್ರ ಮೇಲಿಂದ ಇನ್ನೊಂದು ಕ್ವಶನ್ ಐತೆ, 1 ಸೆಕೆಂಡ್. ಓಕೆ, ಟ್ರೈ ಮಾಡಿರಿ. ಮ್ಯಾಜಿಕ್ ಬಾಕ್ಸ್ ಹಾಕ್ಲಾ? ಟ್ರೈ ಮಾಡಿದ್ರಂತ ಅನ್ಕೊಂತೀನಿ. ಡಿ ದಿಂದ ಜಿಗೆ ಹೋಗ್ಬೇಕು. ಡಿ ಇಂದ ಜಿಗೆ ಸ್ಟೇಟ್ ಕರೆಕ್ಟ್ ಹೋಗ್ತಿದ್ವಿ ಒಂದೇ ಡೈರೆಕ್ಷನಲ್ಲಿ. ಡಿ ದಿಂದ ಜಿಗೆ ಬಂದ್ವಿ. ಡಿ ದಿಂದ ಜಿಗೆ ಬಂದಾಗ ಪರ್ಸೆಂಟೇಜ್ ಸಿಕ್ತು, ಹ್ಯಾಶ್ ಸಿಕ್ತು, ಆಟ್ ದ ರೇಟ್ ಸಿಕ್ತು. ಇವು ಮೂರದ ಮಧ್ಯೆ ಕಾಮನ್ ಸಿಂಬಲ್ ಯಾವುದಾಗುತ್ತೆ? ಹ್ಯಾಶ್ ಆಗುತ್ತೆ. ನಾನು ಅವಾಗಲೇ ಹೇಳಿದ್ದೀನಿ, ಈ ಮೂರದ ಮಧ್ಯೆ ಹ್ಯಾಶ್ ಆಗುತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಫಸ್ಟಿಗೆ ಡಿಸ್ಕಸ್ ಮಾಡಿದ್ದೀನಿ. ಯಾಕಂದರೆ ಇಲ್ಲಿ ಲೆಸರ್ ಅದ, ಇಲ್ಲಿ ಈಕ್ವಲ್ ಅದ, ಇಲ್ಲಿ ಲೆಸರ್ ಆರ್ ಈಕ್ವಲ್. ಈ ಮೂರು ಕಾಮನ್ ಸಿಂಬಲ್ ಲೆಸರ್ ಬರ್ತದೆ. ಯಾಕಂದರೆ ಎಲ್ಲಕ್ಕೆ ಸಣ್ಣದೇ ಬರಬೇಕು, ಲೆಸರ್ ಬರುತ್ತೆ. ಲೆಸರನ್ನು ಹ್ಯಾಶ್ ಅಂತ ಕೋಡ್ ಮಾಡಿದೆ. ಅದಕ್ಕೋಸ್ಕರ ಡಿ ಹ್ಯಾಶ್ ಜಿ ಕರೆಕ್ಟ್ ಆಯಿತು. ಇ ಆಟ್ ದ ರೇಟ್ ಜಿ, ಇ ಇಲ್ಲೈತೆ. ಇದಿಂದ ನಾವು ಜಿಗೆ ಹೋಗ್ತಿದ್ವಿ. ಹ್ಯಾಶ್ ಅದ, ಆಟ್ ದ ರೇಟ್ ಅದ. ಹ್ಯಾಶ್ ಆಟ್ ದ ರೇಟ್ ಮಧ್ಯೆ ಹ್ಯಾಶ್ ಬರುತ್ತೆ, ಬಟ್ ಇಲ್ಲಿ ಆಟ್ ದ ರೇಟ್ ಕೊಟ್ಟಿದ್ದಾನೆ. ಹ್ಯಾಶ್ ಮತ್ತು ಆಟ್ ದ ರೇಟ್ ಅಂದರೆ ಲೆಸರ್ ಮತ್ತು ಲೆಸರ್ ಆರ್ ಈಕ್ವಲ್ ಮಧ್ಯೆ ಲೆಸರ್ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹ್ಯಾಶ್ ಬರಬೇಕಾಗಿತ್ತು, ಬಟ್ ಇಲ್ಲಿ ಇದು ಬಂದಿರೋದ್ರಿಂದ ರಾಂಗ್ ಆಯಿತು. ಎಚ್ ದಿಂದ ಈಗ ಬರೋಣ. ಹ್ಯಾಶ್ ಎಲ್ಲೈತೆ? ಇಲ್ಲೈತೆ. ಎಚ್ ದಿಂದ ಈಗ ಉಲ್ಟಾ ಹೋಗ್ತಿದ್ವಿ. ಉಲ್ಟಾ ಹೋಗುವಾಗ ಕಾಪಿರೈಟ್ ಐತೆ, ಆಟ್ ದ ರೇಟ್ ಐತೆ, ಹ್ಯಾಶ್ ಐತೆ. ಕಾಪಿರೈಟ್, ಆಟ್ ದ ರೇಟ್, ಹ್ಯಾಶ್, ಅಪೋಸಿಟ್ ಸಿಂಬಲ್. ಕಾಪಿರೈಟ್ ಮತ್ತು ಹ್ಯಾಶ್ ಇವೆರಡು ಡಯಾಗೋನಲಿ ಅಪೋಸಿಟ್ ಅದು, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಆನ್ಸರ್ ಓನ್ಲಿ 1 ಟ್ರೂ. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಆಯ್ತು, ಇನ್ನೇನು 2-3 ಕ್ವಶನ್ ಇದಾವೆ ಅಷ್ಟೇ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಡಿ ದಿಂದ ಬಿಗೆ ಹೋಗ್ಬೇಕು. ಡಿ ದಿಂದ ಬಿಗೆ ಬರ್ಬೇಕು ಇಷ್ಟೇ. ಡಿ ದಿಂದ ಬಿಗೆ ಬಂದರೆ ಹ್ಯಾಶ್ ಐತಿ, ಅಪೋಸಿಟ್ ಬಂದಿರೋದ್ರಿಂದ ಕಾಪಿರೈಟ್ ಆಗುತ್ತೆ. ಡಿ ಕಾಪಿರೈಟ್ ಬಿ ಐತೆ, ಕರೆಕ್ಟ್ ಆನ್ಸರ್. ಸಿ ಇಂದ ಎಗೆ ಹೋಗ್ಬೇಕು. ಸಿ ದಿಂದ ಎಗೆ ಹೋಗ್ಬೇಕಂತಂದರೆ ಸಿ ಇಲ್ಲದ, ಸಿ ದಿಂದ ಬಿಗೆ ಬರಬೇಕು, ಬಿ ದಿಂದ ಎಗೆ ಹೋಗ್ಬೇಕು. ಒಂದು ಸತಿ ಕರೆಕ್ಟ್ ಬಂದ್ವಿ, ಸ್ಟೇಟಲ್ಲಿ ಬಂದ್ವಿ. ಇನ್ನೊಂದು ಸತಿ ಅಪೋಸಿಟಲ್ಲಿ ಹೋದ್ವಿ. ಸ್ಟೇಟಲ್ಲಿ ಬಂದಾಗ ಆಟ್ ದ ರೇಟ್ ಐತೆ, ಅಪೋಸಿಟ್ ಬಂದಾಗ ಪರ್ಸೆಂಟೇಜ್ ಐತೆ,
ಪರ್ಸೆಂಟೇಜ್ ಅಪೋಸಿಟ್ ಪರ್ಸೆಂಟೇಜ್, ಯಾಕಂದ್ರೆ ಈಕ್ವಲ್ ಅಪೋಸಿಟ್ ಈಕ್ವಲೇ ಇರ್ತೈತೆ, ಅದಕ್ಕೋಸ್ಕರ ಇಲ್ಲಿ ಪರ್ಸೆಂಟೇಜ್ ಬಂತು. ಪರ್ಸೆಂಟೇಜ್ ಮತ್ತು ಆ್ಯಟ್ ದ ರೇಟ್, ಪರ್ಸೆಂಟೇಜ್ ಆ್ಯಂಡ್ ಆ್ಯಟ್ ದ ರೇಟ್ ಇವೆರಡರ ಮತ್ತೆ ಕಾಮನ್ ಸಿಂಬಲ್ ಆ್ಯಟ್ ದ ರೇಟ್ ಆಗುತ್ತೆ. ಆ್ಯಟ್ ದ ರೇಟ್ ಬರ್ಬೇಕು ಇಲ್ಲಿ, ಆ್ಯಟ್ ದ ರೇಟ್ ಬರಬೇಕು, ಬಟ್ ಇಲ್ಲಿ ಏನೈತೆ ಹ್ಯಾಶ್ ಐತೆ, ಅದಕ್ಕೋಸ್ಕರ ಇದೇನಾಯಿತು ರಾಂಗ್ ಆಯಿತು. ನೆಕ್ಸ್ಟ್ ಸಿ ಪರ್ಸೆಂಟೇಜ್ ಎ ನೋಡೋಣ. ಸಿ ಪರ್ಸೆಂಟೇಜ್ ಎ, ಸಿದಿಂದ ಏದು ಮಧ್ಯೆ ಏನು ಬರ್ಬೇಕು, ಆ್ಯಟ್ ಬರ್ಬೇಕಂತ ಹೇಳಿದ್ದೀನಿ. ಪರ್ಸೆಂಟೇಜ್ ಬಂದಿರೋದು ಇದು ಕೂಡ ರಾಂಗ್ ಆಯ್ತು. ಆನ್ಸರ್ ಓನ್ಲಿ 1 ಟ್ರೂ. ನೆಕ್ಸ್ಟ್ ಕ್ವಶನ್, ಇನ್ನು ಎಷ್ಟಿದೆ ಕ್ವಶನ್? ಓಕೆ, ಲಾಸ್ಟ್ 2 ಕ್ವಶನ್ ಇದಾವೆ, ಟ್ರೈ ಮಾಡ್ರಿ. ಲಾಸ್ಟ್ 2 ಕ್ವಶನ್. ಓಕೆ, ಕ್ಯೂದಿಂದ ಎಸ್ಸಿಗೆ ಹೋಗ್ಬೇಕು. ಕ್ಯೂದಿಂದ ಎಸ್ಸಿಗೆ ಹೋಗ್ಬೇಕಂತಂದ್ರೆ ಕ್ಯೂ ಎಲ್ಲೈತಿ ಇಲ್ಲ. ಕ್ಯೂದಿಂದ ಎಸ್ಸಿಗೆ ಹೋಗ್ಬೇಕಂದ್ರೆ ಮೊದಲು ಕ್ಯೂದಿಂದ ಪಿಗೆ ಬರಬೇಕು. ಅಪೋಸಿಟ್ ಬಂದ್ವಿ ಆ್ಯಟ್ ದ ರೇಟ್ ಅದ. ಆ್ಯಟ್ ದ ರೇಟ್ ಅಪೋಸಿಟ್ ಡಾಲರ್ ಆಗುತ್ತೆ. ಇಲ್ಲಿ ಡಾಲರ್ ಸಿಂಬಲ್ ಬಂತು. ಪಿಗೆ ಬಂದ್ವಿ. ಪಿದಿಂದ ನೆಕ್ಸ್ಟ್ ಎಲ್ಲಿ ಬರ್ಬೇಕು ನಾವು? ಆರ್ಗೆ ಬರಬೇಕು. ಆರ್ಗೆ ಬಂದಾಗ ಎಲ್ಲಿ ಕೂಡ ಡಾಲರ್ ಐತೆ. ಆರದಿಂದ ಎಲ್ಲಿ ಹೋಗ್ಬೇಕು? ಎಸ್ಸಿಗೆ ಹೋಗ್ಬೇಕು. ಇದೆಲ್ಲ ಆರದಿಂದ ಎಸ್ಸಿಗೆ ಹೋಗ್ಬೇಕು. ಎಸ್ಸಿಗೆ ಹೋದಂದ್ರೆ ಇಲ್ಲಿ ಹ್ಯಾಶ್ ಐತೆ. ಡಾಲರ್ ಆ್ಯಂಡ್ ಹ್ಯಾಶ್ 2 ಸಿಂಬಲ್ ಸಿಕ್ಕು ನಮ್ಗೆ. ಇವೆರಡು ಡಯಾಗೋನಲಿ ಅಪೋಸಿಟ್ ಇರೋದ್ರಿಂದ ಒಂದೇದು ರಾಂಗ್ ಆಯ್ತು. ಆರದಿಂದ ಎಲ್ಲಿಗೆ ಹೋಗ್ಬೇಕು ನಾವು ಇವಾಗ? ಒಂದೇದು ರಾಂಗ್ ಆಯ್ತು. ಆರದಿಂದ ಎಸ್ಸಿಗೆ ಹೋಗೋಣ. ಆರದಿಂದ ಎಸ್ಸಿಗೆ ಡೈರೆಕ್ಟ್ ಹ್ಯಾಶ್ ಐತೆ. ಆರದಿಂದ ಕ್ಯೂ ಹೋಗ್ಬೇಕು. ಆರದಿಂದ ಕ್ಯೂ ಹೋಗ್ಬೇಕಂದ್ರೆ ಆರದಿಂದ ಎಸ್ಸಿಗೆ ಬಂದ್ವಿ. ಇಲ್ಲಿ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ, ಇದು ರಾಂಗ್ ಆಗುತ್ತೆ. ಆರರಿಂದ ಪಿಗೆ ಬರೋಣ. ಉಲ್ಟಾ ಬಂದಾಗ ಡಾಲರ್ ಐತೆ. ಡಾಲರ್ ಅಪೋಸಿಟ್ ಆ್ಯಟ್ ದ ರೇಟ್ ಆಗುತ್ತೆ. ಪಿದಿಂದ ಕ್ಯೂ ಬರೋಣ. ಪಿದಿಂದ ಕ್ಯೂ ಬಂದ ಆ್ಯಟ್ ದ ರೇಟ್ ಐತೆ. ಆ್ಯಟ್ ದ ರೇಟ್ ಕಾಮನ್ ಸಿಂಬಲ್ ಆ್ಯಟ್ ದ ರೇಟೇ ಬರುತ್ತೆ. ಇಲ್ಲಿ ಕಾಪಿರೈಟ್ ಕೊಟ್ಟಿರೋದ್ರಿಂದ ಇದು ರಾಂಗ್ ಆಯ್ತು. ಎರಡು ರಾಂಗ್ ಅದು. ನೆಕ್ಸ್ಟ್ ಕ್ಯೂದಿಂದ ಟಿಗೆ ಬರೋಣ. ಕ್ಯೂ ಇಲ್ಲದ ಕ್ಯೂದಿಂದ ಟಿಗೆ ಹೋಗ್ಬೇಕು ನಾವು. ಕ್ಯೂದಿಂದ ಟಿಗೆ ಹೋಗ್ಬೇಕಂದ್ರೆ ಕ್ಯೂದಿಂದ ಎಲ್ಲಿಗೆ ಹೋಗೋಣ? ಮೊದಲು ಕ್ಯೂದಿಂದ ಪಿಗೆ ಹೋದ್ವಿ. ಆ್ಯಟ್ ದ ರೇಟ್ ಇದ್ದದ್ದು ಅಪೋಸಿಟ್ ಸಿಂಬಲ್ ಡಾಲರ್ ಆಗುತ್ತೆ, ಯಾಕಂದ್ರೆ ಉಲ್ಟಾ ಡೈರೆಕ್ಷನ್ಲಿ ಹೋಗ್ತಿದ್ದೀವಿ. ಪಿಗೆ ಬಂದ್ವಿ. ನೆಕ್ಸ್ಟ್ ಪಿದಿಂದ ಎಲ್ಲಿ ಹೋಗೋಣ? ಟಿಗೆ ಹೋಗ್ಬೇಕಂತಂದ್ರೆ ಪಿದಿಂದ ಆರದಿಂದ ಟಿ. ಡಾಲರ್ ಕಾಪಿರೈಟ್ ಮಧ್ಯೆ ಕಾಮನ್ ಸಿಂಬಲ್ ಯಾವ್ದು ಬರುತ್ತೆ? ಕಾಪಿರೈಟ್ ಬರುತ್ತೆ. ಆಮೇಲೆ ನೆಕ್ಸ್ಟ್ ಡಾಲರ್ ಮತ್ತು ಕಾಪಿರೈಟ್ ಮಧ್ಯೆ ಮತ್ತು ವಾಪಸ್ ಎರಡು ಇದರಲ್ಲಿ ಯಾವ ಸಿಂಬಲ್ ಬರುತ್ತೆ? ವಾಪಸ್ ಕಾಪಿರೈಟ್ ಬರುತ್ತೆ. ಇಲ್ಲಿ ಕ್ಯೂ ಕಾಪಿರೈಟ್ ಟಿ ಬರಬೇಕು, ಬಟ್ ಕ್ಯೂ ಹ್ಯಾಶ್ ಟಿ ಬಂದಿರೋದ್ರಿಂದ ಇದು ರಾಂಗ್ ಆಯ್ತು. 3ಕ್ಕೆ 3 ರಾಂಗ್, ನನ್ ಟ್ರೂ, ಯಾವುದು ಕರೆಕ್ಟ್ ಇಲ್ಲ ಇದರಲ್ಲಿ. ನೆಕ್ಸ್ಟ್ ಕ್ವೆಶನ್. ಟ್ರೈ ಮಾಡಿ. ಝೆಡ್ದಿಂದ ಯು ಹೋಗ್ಬೇಕು. ಝೆಡ್ದಿಂದ ಯು ಆ್ಯಟ್ ದ ರೇಟ್ ಐತೆ, ಬಟ್ ಇಲ್ಲಿ ಇದು ಹ್ಯಾಶ್ ಕೊಟ್ಟಿರೋದ್ರಿಂದ ರಾಂಗ್ ಆಯಿತು. ವಿದಿಂದ ಎಕ್ಸ್ ಉಲ್ಟಾ ಹೋಗ್ತಿದ್ದೀವಿ. ಉಲ್ಟಾ ಹೋಗೋದಾಗ ಕಾಪಿರೈಟ್ ಐತೆ, ಕಾಪಿರೈಟ್ ಒಂದೈತೆ. ಆ್ಯಟ್ ದ ರೇಟ್ ಐತೆ, ಆ್ಯಟ್ ದ ರೇಟ್ ಅಪೋಸಿಟ್ ಸಿಂಬಲ್ ಬಂತು, ಡೈರೆಕ್ಟ್ ಇದು ರಾಂಗ್, ಹೋಗೋದೇ ಬೇಡ ಮುಂದೆ. ವಾಯ್ದಿಂದ ವಾಯ್ದಿಂದ ವಿಗೆ ಹೋಗ್ತಿದ್ವಿ. ಆಲ್ರೆಡಿ ಇಲ್ಲಿ ಆ್ಯಟ್ ದ ರೇಟ್ ಕಾಪಿರೈಟ್ ಎರಡು ಅಪೋಸಿಟ್ ಸಿಂಬಲ್ ಬಂದಿರೋದ, ಇದು ಕೂಡ ರಾಂಗ್. ಆನ್ಸರ್ ನನ್ ಈಸ್ ಟ್ರೂ, ಯಾವುದು ಟ್ರೂ ಇಲ್ಲ. ಅರ್ಥ ಆಯ್ತು ಅನ್ಕೊತೀನಿ. ಕ್ವಶನ್ ನಂಬರ್ 60 ಆಯ್ತಾ? ನೆಕ್ಸ್ಟ್. ಓಕೆ,
ಇವತ್ತಿನ ಕ್ಲಾಸ್ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನಾಳೆ ಕ್ಲಾಸಲ್ಲಿ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿರೋದು ಕೆಲವೊಬ್ರಿಗೆ ಅರ್ಥ ಆಗಿರ್ತೈತಿ, ಕೆಲವೊಬ್ರಿಗೆ ಡಿಫಿಕಲ್ಟ್ ಆಗಿರ್ತೈತಿ. ಮೊದಲು ಯಾರು ಕ್ಲಾಸ್ ಕೇಳಿರ್ತೀರ, ಬೇರೆ ಮೊದಲೆಲ್ಲರೂ ಟ್ರೈ ಮಾಡಿರ್ತೀರಲ್ಲ ಕ್ವಶನ್ಸ್ಗಳು, ಅಂಥವ್ರಿಗೆ ಈಸಿ ಹೋಗಿರುತ್ತೆ. ಅದಕ್ಕೋಸ್ಕರ ಯಾರಿಗೆ ಈಸಿ ಆಗಿಲ್ಲಲ್ಲ ಅವ್ರೇನು ಮಾಡಬೇಕು, ಈ ಕ್ಲಾಸನ್ನು ಎರಡೆರಡು ಸತಿ ನೋಡಬೇಕು. ಒಂದು ಸತಿ ನೋಡಿರ್ತೀರ, ಇನ್ನೊಂದು ಸತಿ ಇದು ಕ್ಲಾಸ್ ಮುಗಿದ ನಂತರ ಒಂದು ಸತಿ ಕಂಪ್ಲೀಟಾಗಿ ನೋಡಿದ್ಮೇಲೆ ಇನ್ನೊಂದು ಸತಿ ನೋಡ್ರಿ, ಅವಾಗ ನಿಮಗೆ ಇದು ಅರ್ಥ ಆಗುತ್ತೆ. ಯಾಕೆಂತಂದರೆ ಇದೊಂದು ಸ್ವಲ್ಪ ಮೇನ್ಸ್ ಟಾಪಿಕ್ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಏನೇ ಡೌಟ್ ಬಂದರೂ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರೆ, ಯಾವುದೇ ಕ್ವಶನ್ಸಲ್ಲಿ ನಿಮ್ಗೆ ಅದು ಅರ್ಥ ಆಗಿರಲಿಲ್ಲ ಅಂತಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ ಲಿಂಕ್ ಇರುತ್ತೆ ಗ್ರೂಪಿದು, ಆ ಗ್ರೂಪಲ್ಲಿ ಕೂಡ ಕೇಳ್ಬೋದು. ಆಮೇಲೆ ನಿಮ್ಗೆ ಸಾಲ್ವ್ ಮಾಡುವಾಗ ಯಾವುದಾದ್ರೂ ಕ್ವಶನ್ಸ್ಗಳು ಮಾಕ್ ಟೆಸ್ಟಲ್ಲಿ ಯಾವುದಾದ್ರೂ ಕ್ವಶನ್ಸ್ಗಳು ಬಂದಿದ್ದರೆ ಆ ಕ್ವಶನ್ಸ್ಗಳನ್ನು ನೀವು ನಮಗೆ ಗ್ರೂಪಲ್ಲಿ ಸೆಂಡ್ ಮಾಡ್ಬೋದು. ಅಲ್ಲಿ ನಿಮ್ದು ಅದರ ಓಕೆ. ಇನ್ನೊಂದು ಮಾಕ್ ಟೆಸ್ಟ್ ಬಗ್ಗೆ ಒಂದು ಡೌಟ್ ಇತ್ತು, ಗ್ರೂಪಲ್ಲಿ ಕೇಳಿದರು. ಮಾಕ್ ಟೆಸ್ಟ್ ಯಾವ್ದು ತೊಗೊಳ್ಳೋದು ಸರ್, ಯಾವ್ದು ಬೆಸ್ಟ್ ಇದೆ ಅಂತೇಳಿ. ನಾನು ಸಜೆಸ್ಟ್ ಮಾಡೋದು 2 ಇನ್ಸ್ಟಿಟ್ಯೂಟದು ಮಾಕ್ ಟೆಸ್ಟ್ ನಿಮ್ಮ ಹತ್ರ ಇರಲೇಬೇಕು. ಯಾವುದಾದ್ರೂ 2 ಇನ್ಸ್ಟಿಟ್ಯೂಟ್ದು. ನನ್ನ ಪ್ರಕಾರ ಒಂದು ಗೈಡ್ಲಿ ತೊಗೊಳ್ರಿ, ಯಾಕಂದರೆ ಅದು ಕಡಿಮೆ ಅಮೌಂಟಲ್ಲಿ ಸಿಗುತ್ತೆ. ಅದೇನು 200ಅಲ್ಲಿ ಏನೋ ಸಿಗುತ್ತೆ. ಅದು ಎಲ್ಲನೂ ಬಂದುಬಿಡ್ತಾವೆ ಅದರಲ್ಲಿ. RRBದು, IBPSದು, SBIದು ಎಲ್ಲ ಮಾಕ್ ಟೆಸ್ಟ್ಗಳು ಅದರಲ್ಲಿ ಬಂದುಬಿಡ್ತಾವೆ. 200ರಲ್ಲಿ ಏನೈತೆ ಅದು, ಅದನ್ನು ನೀವು ತೊಗೋಬೋದು. ಅದ್ರ ಜೊತೆಗೆ ಇನ್ನೂ ಒಂದು ಯಾವ್ದಾರು ಇನ್ಸ್ಟಿಟ್ಯೂಟ್ ಮಾಕ್ ಟೆಸ್ಟ್ ತೊಗೊಳ್ರಿ. ಒಂದು ಗೈಡ್ಲಿದಾಯಿತು, ಇನ್ನೊಂದು ಅಡ್ಡದಾದ್ರೂ ತೊಗೊಳ್ರಿ, ಅಥವಾ ವಾಲಿಬೋರ್ಡ್ ತೊಗೋಬೋದು, ಅಥವಾ ನೀವು ಟೆಕ್ಸ್ಟ್ ಬುಕ್ ತೊಗೋಬೋದು. ಇನ್ನು ಬೇರೆ ಬೇರೆ ಇದ್ದಾವೆ, ಅವುಗಳ ಮಾಕ್ ಟೆಸ್ಟ್ ನೀವು ತೊಗೋಬೋದು. ಒಂದು ಗೈಡ್ಲಿ ತೊಗೊಳ್ರಿ, ಇನ್ನೊಂದು ಇನ್ಸ್ಟಿಟ್ಯೂಟ್ ಯಾವುದಾದ್ರೂ ತೊಗೊಳ್ರಿ. 2 ಮಾಕ್ ಟೆಸ್ಟ್ ಎದಕ್ಕೆ ತೊಗೋಬೇಕಂತಂದರೆ, ಒಂದು ಇನ್ಸ್ಟಿಟ್ಯೂಟ್ ಅವ್ರು ಯಾವ ರೀತಿ ಫ್ರೇಮ್ ಮಾಡ್ತಾರೆ ಆ ಫ್ರೇಮಿಂಗು, ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಎರಡರದ್ದು ಫ್ರೇಮಿಂಗ್. ಯಾವಾಗಲೂ 2 ಮಾಕ್ ಟೆಸ್ಟ್ ನಾನು ಯಾವಾಗಲೂ ಸಜೆಸ್ಟ್ ಮಾಡೋದು. ಯಾವುದೇ ಒಂದು ಸಬ್ಜೆಕ್ಟ್, ಇವಾಗ ಟೀಚರ್ಸ್ಗೂ ಅದೇ ಹೇಳ್ತೀನಿ ನಾನು. ನಾನು ಅದೇ ಮಾಡ್ತಿದ್ದೆ. ಇವಾಗ ಒಂದು ಸಬ್ಜೆಕ್ಟ್ ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂತಂದರೆ, ಕ್ವಾಂಟ್ಗೋಸ್ಕರ 2 ಟೀಚರ್ಸ್ಗಳನ್ನು ರೆಫರ್ ಮಾಡ್ತಿದ್ದೆ, ರೀಸನಿಂಗ್ಗೋಸ್ಕರ 2 ಟೀಚರನ್ನು ರೆಫರ್ ಮಾಡ್ತಿದ್ದೆ, ಇಂಗ್ಲೀಷ್ಗೋಸ್ಕರ 2 ಟೀಚರನ್ನು ರೆಫರ್ ಮಾಡ್ತಿದ್ದೆ. ಯಾಕಂತಂದರೆ ಒಂದು ಟಾಪಿಕಲ್ಲಿ ಅವ್ರು ಸ್ಟ್ರಾಂಗ್ ಇದ್ದರೆ, ಇನ್ನೊಂದು ಟಾಪಿಕಲ್ಲಿ ಅವ್ರು ವೀಕ್ ಇರ್ತಾರೆ. ಆ ಟಾಪಿಕ್ ಮತ್ತೊಬ್ಬ ಟೀಚರ್ ಸ್ಟ್ರಾಂಗ್ ಇರ್ತಾನೆ. ಆಮೇಲೆ 2 ಟೀಚರ್ಸ್ಗಳು ಬೇರೆ ಬೇರೆ ಮೆಥಡ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಜೊತೆಗೆ ಒಬ್ಬೊಬ್ಬ ಟೀಚರ್ಸದು ಒಂದೊಂದು ಟ್ರಿಕ್ಸ್ಗಳಿರ್ತವೆ. ಅವೆಲ್ಲವನ್ನು ತಿಳ್ಕೊಳ್ಳೋಕ್ಕೋಸ್ಕರ ಒಂದೊಂದು ಸಬ್ಜೆಕ್ಟಿಗೆ 2 ಟೀಚರ್ಸ್ಗಳನ್ನು ನಾನು ಫಾಲೋ ಮಾಡ್ತಿದ್ದೆ. ಅದೇ ರೀತಿ ಮಾಕ್ ಟೆಸ್ಟ್ ಕೂಡ ಹಾಗೆ ಮಾಡ್ತಿದ್ದೆ ನಾನು. 2 ಇನ್ಸ್ಟಿಟ್ಯೂಟ್ದು ಮಾಕ್ ಟೆಸ್ಟನ್ನು ಫಾಲೋ ಮಾಡ್ತಿದ್ದೆ. ಬಿಕಾಸ್ ಈ ಇನ್ಸ್ಟಿಟ್ಯೂಟ್ ಯಾವ ರೀತಿ ಫ್ರೇಮ್ ಮಾಡುತ್ತೆ, ಆಮೇಲೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಯಾವ ರೀತಿ ಫ್ರೇಮ್ ಮಾಡುತ್ತೆ, ಆ 2 ಥರದ ಕ್ವಶನ್ಸ್ ಪೇಪರ್ಗಳು 2 ಥರ, ಅಂದರೆ ಒಂದಕ್ಕೆ ಅಡಿಕ್ಟ್ ಆಗದೆ ಇರಲಿ ಅಂತ ಅನ್ನೋಕ್ಕೋಸ್ಕರ ನಾನು ಆ ರೀತಿ ಮಾಡ್ತಿದ್ದೆ. ನಾನು ಅದೇ ನಿಮಗೆ ಸಜೆಸ್ಟ್ ಮಾಡೋದು. 2 ಇನ್ಸ್ಟಿಟ್ಯೂಟ್ದು ಯಾವುದಾದ್ರೂ 2 ಇನ್ಸ್ಟಿಟ್ಯೂಟ್ದು ಮಾಕ್ ಟೆಸ್ಟ್ ತೊಗೊಳ್ರಿ. ಇನಿಷಿಯಲಿ ಇವಾಗ ನೀವು ಬೇಕಾದರೆ ಗೈಡ್ಲಿ ತೊಗೋಬೋದು. ಇನ್ನೊಂದು ಸ್ವಲ್ಪ ದಿನ ಆದ ನಂತರ ಇನ್ನೊಂದು ಇನ್ಸ್ಟಿಟ್ಯೂಟ್ ತೊಗೊಳ್ರಿ. ಬಟ್ 2 ಇನ್ಸ್ಟಿಟ್ಯೂಟ್ದು ಇರಲೇಬೇಕು. 2 ಇನ್ಸ್ಟಿಟ್ಯೂಟ್ ಮಾಕ್ ಟೆಸ್ಟ್ ನೀವು ಸಾಲ್ವ್ ಮಾಡಲೇಬೇಕು. ಓಕೆ. ಇನಿಷಿಯಲಿ ಮಾಕ್ ಟೆಸ್ಟಲ್ಲಿ ಸ್ಕೋರ್ ಬರೋಂಗಿಲ್ಲ. ಒಂದು 10-15 ಮಾಕ್ ಟೆಸ್ಟ್ ಆದ ನಂತರ ಸ್ಕೋರ್ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಿಲಿಮ್ಸ್ ಲೆವೆಲ್ದು ಎಕ್ಸಾಮ್ಸ್ದು. ಮೇನ್ಸ್ ಎಕ್ಸಾಮ್ಸ್ಗಳದ್ದು ಅದೇ ರೀತಿ, ಅದು ಕೂಡ ಹಾಗೆ 10-15 ಮಿನಿಮಮ್ 10 ಮಾಕ್ ಟೆಸ್ಟ್ ಆದ ನಂತರ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ಮ ಕ್ವಶನ್ಸ್ಗಳೆಲ್ಲ ನಿಮಗೆ ಬರೋ ಕ್ವಶನ್ಸ್ಗಳೇ ಇರ್ತವೆ. ಬಟ್ ಎಕ್ಸಾಮಲ್ಲಿ ಟೈಮರ್ ಇರೋದ್ರಿಂದ ಆ ಕ್ವಶನ್ಸ್ಗಳು ರಾಂಗ್ ಆಗ್ತವೆ, ಅಥವಾ ಆ ಕ್ವಶನ್ಸ್ಗಳು ಹಿಡ್ಕೊಂಡು ಕೂತ್ಬಿಡ್ತಾವೆ ನಿಮ್ಮ ಟೈಮನ್ನು. ಅಲ್ಲೇ ನೀವು ಒಂದೇ ಕ್ವಶನಲ್ಲಿ ಸ್ಟಕ್ ಆಗಿಬಿಡ್ತೀರ. ಅವುಗಳೆಲ್ಲವೂ ನೀವು ಮಾಕ್ ಟೆಸ್ಟ್ಗಳ ಮೂಲಕ ಕಲಿತಾ ಹೋಗ್ತೀರ. 10-15 ಮಾಕ್ ಟೆಸ್ಟ್ ಕೊಟ್ಟಾದ ನಂತರ ನೀವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡ್ತೀರ ಅದು ನೀವು ನೋಟ್ ಮಾಡ್ಕೊತಾ ಹೋಗ್ತೀರ. ನೋಟ್ ಅಂತಂದರೆ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ನೀವು ಆ ಮಿಸ್ಟೇಕನ್ನು ಕಡಿಮೆ ಮಾಡಿ ನಿಮ್ಮ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನಿಷಿಯಲಿ ಅದರ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಮಾಕ್ ಟೆಸ್ಟಲ್ಲಿ ಸ್ಕೋರ್ ಕಡಿಮೆ ಬರ್ತಿದೆ ಅಂತೇಳಿ. ನಿಮಗೆ ಅದ್ರ ಕ್ವಶನ್ ಆನ್ಸರ್ ಗೊತ್ತಿರುತ್ತೆ, ಬಟ್ ಅದು ಸ್ಪೀಡ್ ಇನ್ಕ್ರೀಸ್ ಆಗಿರಲ್ಲ ಅಷ್ಟೇ. ಪ್ರಾಕ್ಟೀಸ್ ಮಾಡ್ತಾ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ದರೂ, ಬೇರೆ ಯಾವುದೇ ಈ ಸಬ್ಜೆಕ್ಟ್ ಬಗ್ಗೆ ಅಥವಾ ಇನ್ನಿತರ ಯಾವುದೇ ಡೌಟ್ ಇದ್ದರೂ ಗ್ರೂಪಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ಕೇಳಿದ್ರೆ ಅದರ ಆನ್ಸರ್ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ನಾವು ಇನ್ಇಕ್ವಾಲಿಟಿ ಇನ್ನೂ ಕೆಲವೊಂದು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಈ ಕೋಡೆಡ್ ಇನ್ಇಕ್ವಾಲಿಟಿ ಇನ್ನೂ ಕೆಲವೊಂದು ಕ್ವಶನ್ಸ್ಗಳ ಜೊತೆಗೆ ರಿವರ್ಸ್ ಇನ್ಇಕ್ವಾಲಿಟಿ, ಡೆಫಿನೆಟ್ಲಿ ಟ್ರೂ, ಡೆಫಿನೆಟ್ಲಿ ಫಾಲ್ಸ್, ಇವೆಲ್ಲವೂ ಇದ್ದಾವೆ. ಅವುಗಳು ನಾಳೆ ಕ್ಲಾಸಲ್ಲಿ ಡಿಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಟೇಕ್ ಕೇರ್.